ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಪ್ರಥಮಂ ಶೈಲಪುತ್ರೀ ಚ ದ್ವಿತೀಯಂ ಬ್ರಹ್ಮಚಾರಿಣೀ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ ಷಷ್ಠಂ ಕಾತ್ಯಾಯನೀತಿ ಚ ಸಪ್ತಮಂ ಕಾಲರಾತ್ರಿ ಚ ಮಹಾಗೌರೀತಿ ಚಾಷ್ಟಮಂ ನವಮಂ ಸಿದ್ಧಿಧಾತ್ರಿ ಚ ನವದುರ್ಗಾ ಪ್ರಕೀರ್ತಿತಃ. ಓಂ ಶ್ರೀ ಕಾಳಿ ತಾರಾ ತ್ರಿಪುರಸುಂದರಿ ಭುವನೇಶ್ವರಿ ಭೈರವಿ ಚಿನ್ನಮಸ್ತಾ ಧೂಮಾವತಿ ಬಗಲಾಮುಖಿ ಮಾತಂಗಿ ಕಮಲಾತ್ಮಿಕಾ ದಶವಿದ್ಯಾ ಸ್ವರೂಪಿಣಿ ಶ್ರೀ ಮಹಾಲಕ್ಷ್ಮಿ ಮಹಾಕಾಳಿ ಮಹಾಸರಸ್ವತಿ ಸ್ವರೂಪಿಣಿ ಆದಿಶಕ್ತಿ ನಮೋ ನಮಃ. ಓಂ ಆದಿಶಕ್ತಿಯನ್ಮ ಬ್ರಾಹ್ಮಣ್ಮ ವೈಷ್ಣವನ್ಮ ಶಾಂಭನ್ಮ ವೇದಮಾತನ್ಮ ದೇವಮಾತನ್ಮ ವಿಶ್ವಮಾತನ್ಮ ರಥಂ ಭರನ್ಮ ಮಂದಾಕನ್ಮ ಅಜಪಾನ್ಮ ರಥ್ಯನ್ಮ ಸಿದ್ಧಯನ್ಮ ಸಾವಿತ್ರ್ಯನ್ಮ ಸರಸ್ವತನ್ಮ ಲಕ್ಷ್ಮೀನ್ಮ ದುರ್ಗಾಯನ್ಮ ಕುಂಡಲನ್ಮ ಪ್ರಾಣಾಗ್ನನ್ಮ ಭವನನ್ಮ ಭುವನೇಶ್ವರನ್ಮ ಅನ್ನಪೂರ್ಣನ್ಮ ಮಹಾಮನ್ಮ ಪಾಯಸನ್ಮ ತ್ರಿಪುರಾನ್ಮ ತ್ರಿಪುರಾಂಬಿಕಾ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ರಥೇಶ್ವರಿ ಜ್ಞಾನ ಸೌಭಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ನಮಸ್ತೆ. ತಮಗೆಲ್ಲರಿಗೂ ಶ್ರೀ ವಿಜಯದಶಮಿಯ ಪರ್ವಕಾಲದ ಹಾರ್ದಿಕ ಶುಭಾಶಯಗಳು. ವಿಜಯದಶಮಿ ಅಕ್ಟೋಬರ್ 2 ಗುರುವಾರದಂದು ಬರುವಂತಹ ಒಂದು ಮಹತ್ವದ ಒಂದು ಹರಿದಿನ. ನವರಾತ್ರಿಯ ಪರ್ವಕಾಲದ ಬಳಿ ಬಂತಹ ಈ ಒಂದು ಶುಭ ಪರ್ವದಲ್ಲಿ ತಮಗೆಲ್ಲರಿಗೂ ಆಯುರಾರೋಗ್ಯ ಶಕೀರ್ತಿ ಜಯಲಾಭ ಸುಖ ಶಾಂತಿ ಸಮೃದ್ಧಿಗಳು ಸಿದ್ಧಿಯಾಗಲಿ ಎಂದು ಪ್ರಾರ್ಥನೆ ಮಾಡುತ್ತಾ, ತಾಯಿಯಲ್ಲಿ ಆ ಲೋಕಮಾತೆ ಜಗನ್ಮಾತೆ ಆದಿಶಕ್ತಿ ಸ್ವರೂಪಿಣಿ ತನ್ನ ಒಂದು ಮಹಿಮಾನ್ವಿತವಾಗಿ ಸಪ್ತಶತಿ ದುರ್ಗಾ ಸಪ್ತಶತಿ ಅಥವಾ ಈ ಚಂಡೀ ಪಾಠ ಚಂಡಿಕಾ ಪಾರಾಯಣ ಅಂತ ಬರುವಂತಹ ಒಂದು ಮಹಾಚರಿತ್ರೆಯಲ್ಲಿ ದೇವಿ ಮಹಾತ್ಮೆ ಎಂದು ಪ್ರಸಿದ್ಧವಾಗಿರುವಂತಹ ಚರಿತ್ರೆಯಲ್ಲಿ ಅಲ್ಲಿ 9 ದಿನಗಳ ಕಾಲ ಅಸುರರೊಂದಿಗೆ ಆಕೆಯು ಒಂದು ಧ್ವಂಸ ಮಾಡಲಿಕ್ಕಾಗಿ ಮಾಡಿದಂತಹ ಒಂದು ಪ್ರಕ್ರಿಯೆಗಳದ್ದು ವಿವರಣೆ, ಜೊತೆಗೆ 10ನೇ ದಿನ ಆಕೆ ವಿಜಯವನ್ನು ಸಾಧಿಸಿದಂತಹ ಆ ಒಂದು ಚರಿತ್ರೆ ಆ ದುರ್ಗಾ ಸಪ್ತಶತಿಯಲ್ಲಿ ಬರುತ್ತೆ. ನವರಾತ್ರಿಗಳು ಆ ನವದುರ್ಗೆ ಸ್ವರೂಪರಾಗಿ 9 ದುರ್ಗೆಯರು, ಪ್ರಥಮಂ ಶೈಲಪುತ್ರಿ ದ್ವಿತೀಯಂ ಬ್ರಹ್ಮಚಾರಿಣಿ ಆದಿಯಲ್ಲಿ ಹೇಳಿದಂತಹ ಶ್ಲೋಕದ ಅನುಸಾರವಾಗಿ 9 ದಿನ 9 ರೂಪವನ್ನು ತಾಳಿದಂತಹ ಆ ಜಗನ್ಮಾತೆ 10ನೇ ದಿನದಲ್ಲಿ ಈ ಮಹಿಷಾಸುರ ಮರ್ದಿನಿ ಅಥವಾ ಚಾಮುಂಡೇಶ್ವರಿ ಸ್ವರೂಪಿಣಿಯಾಗಿ ಆಕೆಯು ವಿಜಯವನ್ನು ಗೈದಂತಹ ದಿನ ಈ ವಿಜಯದಶಮಿ. ಹಾಗಾಗಿ ಈ ವಿಜಯದಶಮಿಯ ಆಚರಣೆಗೆ ಬಹಳ ಮಹತ್ವ ಇದೆ. ನಮ್ಮ ದೇಶಾದ್ಯಂತ ಆಚರಿಸಲ್ಪಡುವಂಥ ಶರತ್ ಕಾಲದಲ್ಲಿ ಬರುವಂಥ ಆಶ್ವೀಜ ಮಾಸದ ಶುಕ್ಲ ಪ್ರತಿಪದೆಯೆಂದು ಆರಂಭವಾದರೆ ಆಶ್ವೀಜ ಶುಕ್ಲ ದಶಮಿಯೆಂದು ಅಂತ್ಯಗೊಳ್ಳುವಂತಹ ಒಂದು ಮಹಾಪರ್ವ ಕಾಲ. ಅದನ್ನು ವಿಜಯದಶಮಿಯನ್ನು 3.5 ಮುಹೂರ್ತಗಳಲ್ಲಿ ಪ್ರಸಿದ್ಧವಾದ ಮುಹೂರ್ತ ಅಂತ ಹೇಳ್ತಾರೆ. ಅಂದರೆ ಆ ವಿಜಯದಶಮಿಯ ಸಂಪೂರ್ಣವಾದ ದಿನವು ಒಂದು ವಿಜಯವನ್ನು ತಂದುಕೊಡುವಂಥ ಶುಭ ದಿನ ಆಗಿರುತ್ತೆ. ಹಾಗಾಗಿ 3.5 ಮುಹೂರ್ತಗಳಲ್ಲಿ ಪ್ರಸಿದ್ಧವಾಗಿ ವಿಶೇಷವಾಗಿ ಗೊತ್ತಿರುವಂತೆ ಆ ಯುಗಾದಿ ಪಾಡ್ಯಮಿ ದಿನವನ್ನು ವಿಜಯದಶಮಿಯನ್ನು, ಜೊತೆಗೆ ದೀಪಾವಳಿಯ ಪಾಡ್ಯಮಿಯನ್ನು, ಅದೇ ರೀತಿ ಅಕ್ಷಯ ತೃತೀಯವನ್ನು ಸೇರಿಸಿ 3.5 ಪ್ರಸಿದ್ಧ ಮುಹೂರ್ತಗಳು ಅಂತ ಹೇಳ್ತಾರೆ. ಅಂದು ನಾವು ಗೈದಂತಹ ಯಾವುದೇ ರೀತಿಯ ಒಂದು ಕಾರ್ಯಗಳಲ್ಲಿ ಜಯ ಸಿಗುತ್ತೆ. ಯಾವುದಾದ್ರೂ ಆರಂಭ ಮಾಡಿದರೆ ಅದು ಉತ್ತಮವಾದ ಸಮೃದ್ಧಿಯನ್ನು ಕೊಡುತ್ತೆ. ಯಾವುದೇ ರೀತಿಯ ನಾವು ವಿಶೇಷವಾದ ಕಾರ್ಯಗಳಿಗೆ ಅಂದು ನಾವು ನಾಂದಿ ಹಾಡಿದರೆ ಅಥವಾ ಅಂದು ಪ್ರಾರಂಭ ಉತ್ಸವಗಳನ್ನು ಮಾಡಿದರೆ ಅದರಲ್ಲಿ ನಮಗೆ ಯಶಸ್ಸು ಲಾಭ ಜಯ ಕೀರ್ತಿಗಳು ಸಿಗುತ್ತೆ ಅನ್ನೋದು ಒಂದು ಪ್ರಾಚೀನ ಕಾಲದಿಂದಲೂ ಹಿರಿಯರು ಹಾಕಿಕೊಟ್ಟಂಥ ಮಾರ್ಗದರ್ಶನ ಪೂರಕವಾಗಿರುತ್ತೆ. ಹಾಗಾಗಿ ಈ ದಿನದ ಈ ವಿಜಯದಶಮಿಗೆ ಬಹಳವಾದ ಮಹತ್ವ ಇರುತ್ತೆ. ಅಕ್ಟೋಬರ್ 2 ಗುರುವಾರದಂದು ಅಲ್ಲಿ ವಿಜಯ ಮುಹೂರ್ತ ಅಂತ ಬರುತ್ತೆ. ಆದರೆ ಸಾಮಾನ್ಯವಾಗಿ ದಿನವಿಡೀ ಉತ್ತಮ ದಿನವೇ, ಅಲ್ಲಿ ಯಾವುದೇ ರೀತಿಯ ಮುಹೂರ್ತ ಸಮಯವನ್ನು ನೋಡುವಂಥ ಅವಶ್ಯಕತೆ ಇರೋದಿಲ್ಲ. ಆದರೆ ಅದರಲ್ಲೂ ವಿಜಯ ಮುಹೂರ್ತ ಅಂತ ನಿಗದಿ ಮಾಡಿರುವಂಥ ಒಂದು ಮುಹೂರ್ತ ಬರುತ್ತೆ. ಅದು ಮಕರ ಲಗ್ನದಲ್ಲಿ ಬರುತ್ತೆ. ಇಂದು ಮಧ್ಯಾಹ್ನ ಸುಮಾರು 2 ಗಂಟೆ 27 ನಿಮಿಷದಿಂದ 3 ಗಂಟೆ 14 ನಿಮಿಷವರೆಗೂ ವಿಜಯ ಮುಹೂರ್ತ ಎಂದು ಮುಹೂರ್ತಕಾರರು ಲೆಕ್ಕ ಹಾಕಿಟ್ಟಿರ್ತಾರೆ. ಹಾಗಾಗಿ ಆ ವಿಜಯ ಮುಹೂರ್ತವು ಮಕರ ಲಗ್ನದಲ್ಲಿ ಮಧ್ಯಾಹ್ನ 2:27ರಿಂದ 3:14ವರೆಗೂ ಇರುತ್ತೆ. ಹಾಗೆಂದು
ಅದೇ ಸಮಯನೇ ಉತ್ತಮ ಅಥವಾ ಉಳಿದ ಸಮಯ ಏನೋ ಕೆಟ್ಟದು ಅಂತ ಬರೋದಿಲ್ಲ. ದಿನವಿಡೀ ವಿಜಯದಶಮಿಯ ದಿನವಿಡೀ ಸೂರ್ಯ ಉದಯದಿಂದ ಸೂರ್ಯ ಅಸ್ತಮಾನದವರೆಗೂ ಯಾವುದೇ ಮುಹೂರ್ತದಲ್ಲಿ ನೀವು ಯಾವುದೇ ಕಾರ್ಯಾಚರಣೆಗಳನ್ನು ಮಾಡ್ಬೋದು, ಆರಂಭೋತ್ಸವವನ್ನು ಮಾಡ್ಬೋದು, ಅಥವಾ ಯಾವುದೇ ರೀತಿಯ ಅಂಗಡಿಯನ್ನು, ಕಚೇರಿಯನ್ನು, ವಾಣಿಜ್ಯ ಉದ್ಯಮಗಳನ್ನು ಪ್ರಾರಂಭ ಮಾಡ್ಬೋದು, ಯಾವುದೇ ಕೆಲಸ ಕಾರ್ಯಗಳಿಗೆ ಶಂಕುಸ್ಥಾಪನೆ, ಅಡಿಗಲ್ಲು ಇಡುವಂಥದ್ದು, ಅಥವಾ ಮನೆಯ ಒಂದು ಪಂಚಾಂಗ ಪೂಜೆ, ಮನೆಯನ್ನು ಹೊರಗಡೆ ಮಾಡುವಂಥ ಪೂಜೆಗಳನ್ನು ಮಾಡುವಂಥದ್ದು, ಗೃಹಾರಂಭಕ್ಕೆ ಪೂಜೆಯನ್ನು ಮಾಡುವಂಥದ್ದು, ಉದ್ಯಮ ಆರಂಭಕ್ಕೆ ಪೂಜೆಗಳನ್ನು ಮಾಡುವಂಥದ್ದು ಮಾಡ್ಬೋದಾಗಿದೆ. ಅಥವಾ ಯಾವುದೇ ರೀತಿಯ ನವನಾವೀನ್ಯವಾದ ನಿಮ್ಮವಾದ ಯಾವ ರೀತಿಯ ಆರಂಭಗಳಿಗೆ ಇದನ್ನು ಉಪಯೋಗ ಮಾಡುವಂಥ ಶುಭ ದಿನ ಆಗಿರುತ್ತೆ. ಹಾಗಾಗಿ ಇದನ್ನು ಇಲ್ಲಿ ಗಮನದಲ್ಲಿಟ್ಟುಕೊಂಡು ಅಪರೂಪಕ್ಕೆ ವರ್ಷಕ್ಕೆ ಒಂದು ಸಾರಿ ಬರುತ್ತೆ ವಿಜಯದಶಮಿ. ವರ್ಷಕ್ಕೆ ಒಂದು ಸಾರಿ ಬರುವಂಥ ಶ್ರೇಷ್ಠವಾದ 3.5 ಮುಹೂರ್ತಗಳ ಈ ಮುಹೂರ್ತವನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇಂದು ವಿಶೇಷವಾಗಿ ಅಲ್ಲಿ ಶ್ರವಣ ನಕ್ಷತ್ರವನ್ನು ಬರುತ್ತೆ. ಉತ್ತರಾಷಾಢ ಅಂದರೆ ಆರಂಭದಲ್ಲಿ ಉತ್ತರಾಷಾಢ ನಕ್ಷತ್ರ ಉದಯ ಕಾಲದಲ್ಲಿ, ಆ ಬಳಿಕ ಅಲ್ಲಿ ನಕ್ಷತ್ರ ಪರಿವರ್ತನೆಯಾಗಿ ಶ್ರವಣ ನಕ್ಷತ್ರ ಬರುತ್ತೆ. ಉತ್ತರಾಷಾಢ ಅನ್ನೋದು ಅಲ್ಲಿ ಸೂರ್ಯನಿಗೆ ಸಂಬಂಧಪಟ್ಟ ನಕ್ಷತ್ರ, ಶ್ರವಣ ಅನ್ನೋದು ಚಂದ್ರನಿಗೆ ಸಂಬಂಧಪಟ್ಟ ನಕ್ಷತ್ರ. ಹಾಗಾಗಿ ಅಲ್ಲಿ ಸೂರ್ಯ ಚಂದ್ರರ ಸಾಕ್ಷೀಭೂತವಾದ ಒಂದು ಯೋಗ. ಜೊತೆಗೆ ಇಂದು ಏರ್ಪಡುವಂಥ ಯೋಗಕ್ಕೆ ಸುಕರ್ಮ ಯೋಗ ಅಂತ ಹೇಳ್ತಾರೆ ಮತ್ತು ಗರಜೇಕರಣ ಅಂತ ಹೇಳ್ತಾರೆ. ಈ ಸುಕರ್ಮ ಯೋಗವು ಯೋಗಗಳಲ್ಲಿ ಸರ್ವಶ್ರೇಷ್ಠ, ಗರಜೇಕರಣವು ಸಹ ಕರ್ಣಗಳಲ್ಲಿ ಸರ್ವಶ್ರೇಷ್ಠ. ಹಾಗಾಗಿ ಅಲ್ಲಿ ಬರತಕ್ಕಂಥ ವಾರ, ತಿಥಿ, ನಕ್ಷತ್ರ, ಯೋಗ, ಕರ್ಣಗಳ ಒಂದು ಸಮ್ಮಿಲನ, ಅದನ್ನೇ ಪಂಚಾಂಗ ಅಂತ ಹೇಳ್ತಾರೆ. ಅವೆಲ್ಲವೂ ಈಗ ಉತ್ತಮವಾದ ಫಲವನ್ನು ಕೊಡುವಂಥ ಒಂದು ಯೋಗ ನಿರ್ಮಾಣ ಆಗಿರುತ್ತೆ. ಹಾಗೆ ಈ ದಿನವನ್ನು ಯಾವುದೇ ಶುಭ ಆರಂಭಗಳಿಗೆ, ಶುಭ ಕಾರ್ಯಗಳಿಗೆ, ಒಪ್ಪಂದ ಮಾಡಲಿಕ್ಕೆ, ಸಹಿ ಮಾಡಲಿಕ್ಕೆ, ಅಗ್ರಿಮೆಂಟ್ ಮಾಡಲಿಕ್ಕೆ, ಕೊಡುಕೊಳ್ಳುವಿಕೆಗಳಿಗೆ, ಅದು ಇನ್ನಿತರ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಉಪಯೋಗ ಮಾಡೋದು. ಅಲ್ಲದೆ ಇಂದು ವಿದ್ಯಾರಂಭ ಮಾಡಲಿಕ್ಕೆ ಬಹಳ ಪ್ರಶಸ್ತವಾದ ದಿನ. ಸೂರ್ಯೋದಯದಿಂದ ಆರಂಭಿಸಿ ನೀವು ಯಾವುದೇ ಮುಹೂರ್ತದಲ್ಲಿ ಸಹ ಇದನ್ನು ವಿದ್ಯಾರಂಭ ಮಾಡ್ಬೋದಾಗಿದೆ. ಅಲ್ಲಿ ಅಕ್ಷರಾಭ್ಯಾಸ, ವಿದ್ಯಾರಂಭಕ್ಕೆ ಕೆಲವೊಂದು ದೇವಾಲಯಗಳ ವಿಜಯದಶಮಿ ಒಂದು ವಿಶೇಷವಾದ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ. ಉದಾಹರಣೆಗೆ ಕೊಲ್ಲೂರು ಇರ್ಬೋದು, ಶೃಂಗೇರಿ ಇರ್ಬೋದು, ಅಥವಾ ಇನ್ನಿತರ ಹಲವಾರು ದೇವಿ ಕ್ಷೇತ್ರಗಳಲ್ಲಿ ಇಂದು ವಿದ್ಯಾರಂಭ ಅಥವಾ ಅಕ್ಷರಾಭ್ಯಾಸ ಮುಹೂರ್ತಗಳನ್ನು ಅಲ್ಲಿ ಇಟ್ಟಿರ್ತಾರೆ. ಅಲ್ಲಿ ನಿಮ್ಮ ಒಂದು ಮಗುವಿಗೆ ಅಲ್ಲಿ ವಿದ್ಯಾರಂಭನ ಅದು ಮಾಡುವಂಥ ಪದ್ಧತಿ ಸಹ ಭಾಳ ಉತ್ತಮ ಆಗಿರುತ್ತೆ. ಹಾಗಾಗಿ ವಿದ್ಯಾರಂಭ ಇರ್ಬೋದು, ಯಾವುದೇ ರೀತಿಯ ಯಾತ್ರಾ ಪ್ರಕರಣಗಳಿರ್ಬೋದು, ಅದು ಯಾವುದೇ ರೀತಿಯ ವಿಜಯ ಸಾಧಿಸುವಂಥ ಕೆಲಸ ಕಾರ್ಯಗಳಿರ್ಬೋದು, ಅಥವಾ ಯಾವುದೇ ರೀತಿಯ ವಾದ ವಿವಾದಗಳನ್ನು ಪರಿಹಾರ ಮಾಡುವಂತಹ ಕೋರ್ಟ್ ಕಚೇರಿ ಮಾಡುವಂಥ ಯಾವುದೇ ರೀತಿಯ ಕಾನೂನು ಹೋರಾಟಗಳಿರ್ಬೋದು, ಇನ್ನಿತರ ಉಪಯೋಗಗಳಿಗೆ ಈ ವಿಜಯದಶಮಿಯ ಮುಹೂರ್ತವು ಸರ್ವಶ್ರೇಷ್ಠ ಆಗಿರುತ್ತೆ. ಹಾಗಾಗಿ ಇದನ್ನು ಗಮನದಲ್ಲಿಟ್ಕೊಂಡು ಇಲ್ಲಿ ಆ ರಾಶಿ ಈ ರಾಶಿ ಅನ್ನೋ ಭೇದ ಏನೂ ಇಲ್ಲ. ಎಲ್ಲ ರಾಶಿಗಳಿಗೂ ಈ ವಿಜಯದಶಮಿಯ ಸೂರ್ಯ ಉದಯದಿಂದ ಸೂರ್ಯ ಅಸ್ತಮಾನದವರೆಗಿನ ಕಾಲವು ಸರ್ವಶ್ರೇಷ್ಠವಾದ ಮುಹೂರ್ತ. ಇದನ್ನು ನೀವು ಗಮನದಲ್ಲಿಟ್ಕೊಂಡು ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಅಲ್ಲದೆ ಈ ದಿನದಲ್ಲಿ ಮಾಡುವಂಥ ಯಾವುದೇ ಈ ಸತ್ಫಲಗಳಿಗೆ, ಸತ್ಕಾರ್ಯಗಳಿಗೆ ವಿಶೇಷವಾದ ಫಲ ಇದೆ. ಇಂದು ನೀವು ಪೂಜೆ ಮಾಡಿದರೆ ಉತ್ತಮ ಫಲ ಇದೆ, ಧ್ಯಾನ ಮಾಡಿದರೂ ಉತ್ತಮ ಫಲ ಇದೆ, ದಾನ ಧರ್ಮಗಳನ್ನು ಮಾಡಿದರೂ ಉತ್ತಮ ಫಲ, ಅಂದರೆ ಅತ್ಯುತ್ತಮವಾದ ಫಲಗಳನ್ನು ಮಾಡ್ಬೋದು. ಯಾವುದೇ ರೀತಿಯ ಈ ಹೋಮ ಹವನಗಳನ್ನು, ದೇವಿಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಸ್ತುತಿ, ಸ್ತೋತ್ರ, ಮಂತ್ರ, ಧ್ಯಾನಗಳನ್ನು, ಭಜನೆಗಳನ್ನು ಹಾಡಿದರೆ, ಅಥವಾ ದೇವಿ ದೇವಾಲಯಗಳ ಸಂದರ್ಶನ ಮಾಡಿದರೆ, ದೇವಿ ಕ್ಷೇತ್ರಗಳಲ್ಲಿ ನೀವು ಕುಂಕುಮಾರ್ಚನೆ, ಅಭಿಷೇಕ, ಅರ್ಚನೆ ಇತ್ಯಾದಿಗಳನ್ನು ಸಲ್ಲಿಸಿದರೆ ಅದಕ್ಕೆ ವಿಶೇಷವಾದ ಫಲ ಈ ದಿನ ಬರುತ್ತೆ. ಹಾಗಾಗಿ ಸತ್ಕರ್ಮ, ಸತ್ಕಾರ್ಯ, ಸದುಪಯೋಗಗಳನ್ನು ಮಾಡಲಿಕ್ಕೆ ಭಾಳಷ್ಟು ಉತ್ತಮವಾದ ದಿನ ಈ ವಿಜಯದಶಮಿಯ ಕಾಲ ಆಗಿರುತ್ತೆ. ಹಾಗಾಗಿ ನಿಮಗೆ ತೋಚಿದಂತೆ ಯಾವುದೇ ರೀತಿಯ ಉತ್ತಮವಾಗಿ ಈ ದಿನವನ್ನು ಸದ್ಬಳಕೆ ಮಾಡಿಕೊಳ್ಳಿ. ವರ್ಷಕ್ಕೆ ಒಮ್ಮೆ ಬರುವಂಥ ಈ ದಿನವು ನಿಮಗೆ ಮುಂದಿನ 365 ದಿನಗಳ ಕಾಲವೂ ಅದು ನಿಮಗೆ ರಕ್ಷಣೆ ಮಾಡುತ್ತೆ. ಅದು ಮುಂದಿನ ವಿಜಯದಶಮಿವರೆಗೂ ನಿಮಗೆ ತಾಯಿಯ ಒಂದು ರಕ್ಷಣಾ ಕವಚ ಇರುತ್ತೆ. ಆಕೆಯು ಲೋಕಮಾತೆ, ಜಗನ್ಮಾತೆ, ಆ ಮಾತೃಶಕ್ತಿಗೆ ಒಂದು ಮಿಗಿಲಾದಂತಹ ಶಕ್ತಿ ಯಾವುದಿಲ್ಲ, ಅಥವಾ ಮಾತೃಶಕ್ತಿಗೆ ಸರಿಸಮಾನವಾದದ್ದು ಯಾವುದೂ ಇಲ್ಲ ಈ ಜಗತ್ತಿನಲ್ಲಿ. ಹಾಗಾಗಿ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ ತ್ರಿಶಕ್ತ್ಯಾತ್ಮಕ ಸ್ವರೂಪಿನ ಜಗನ್ಮಾತೆಯಲ್ಲಿ ಇಂದು ನೀವು ಬೇಡಿಕೊಂಡು ಯಾವುದೇ ರೀತಿಯ ನಿಮ್ಮ ಬೇಡಿಕೆಗಳನ್ನು, ಪ್ರಾರ್ಥನೆಗಳನ್ನು ಸಲ್ಲಿಸಿದರೆ ಖಂಡಿತ ಆ ಮಾತೆಯ ಅನುಗ್ರಹ ನಿಮ್ಮ ಮೇಲೆ ಆಗುತ್ತೆ. ವಿದ್ಯೆ ಇರ್ಬೋದು, ಉದ್ಯೋಗ ಇರ್ಬೋದು, ವಿವಾಹ ಇರ್ಬೋದು, ಸಂತಾನ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ರೀತಿಯ ಉದ್ಯಮ ವ್ಯಾಪಾರವನ್ನು ಆರಂಭ ಮಾಡೋದು ಇರ್ಬೋದು, ಯಾವುದೇ ರೀತಿಯ ವಾದ ವಿವಾದ, ಕೋರ್ಟ್ ಕಚೇರಿ, ಕೇಸು ಕಟ್ಲೆಗಳಿರ್ಬೋದು, ಅವೆಲ್ಲವನ್ನು ನಿಮಗೆ ಅದರಲ್ಲಿ ವಿಜಯವನ್ನು ತಂದುಕೊಡುವಂಥ ಶುಭ ದಿನ. ಅದನ್ನು ಈ ದಿನವನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಜೊತೆಗೆ ನಿಮಗೆ ಯಾವುದೇ ರೀತಿಯ ಇಷ್ಟ ಅನಿಷ್ಟಗಳಲ್ಲಿ ಇದರಾದ ಇಷ್ಟಗಳನ್ನು ನೀವು ಪಡೆಯುವಂತಾಗಲಿ, ನಿಮ್ಮ ಅನಿಷ್ಟಗಳೆಲ್ಲ ನಿವಾರಣೆ ಆಗಲಿ ಎಂದು ತಾಯಿಯನ್ನು ಬೇಡಿಕೊಳ್ಳಿ. ದುರ್ಗತಿ ನಾಶಿನಿ ಅಂತ ಹೇಳ್ತಾರೆ. ಅದಗಳು ನಮ್ಮ ಎಲ್ಲ ದುರ್ಗತಿಯನ್ನು ನಾಶ ಮಾಡುವಂಥದ್ದು. ಅಂತಹ ಒಂದು ಆ ದುರ್ಗಾ ಪರಮೇಶ್ವರಿ ಸ್ವರೂಪಿಯಲ್ಲೋ, ಆದಿಶಕ್ತಿ ಭುವನೇಶ್ವರಿಯಲ್ಲೋ, ಮಹಿಷಾಸುರ ಮರ್ದಿನಿಯಲ್ಲೋ ಎಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ತಮಗೆಲ್ಲರಿಗೂ ಈ ಮತ್ತೊಮ್ಮೆ ವಿಜಯದಶಮಿಯ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಹಾಗೂ ಈ ರಾಶಿಗಳಿಗೆ ಅನುಗುಣವಾಗಿ ವಿಜಯದಶಮಿಯ ಫಲ ಸುಮಾರಾಗಿ, ಅಂದರೆ ಇದನ್ನು ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದೇ ಆಗತ್ತೆ ಎಂದು ಮಾಡಿದ ಪ್ರಾರ್ಥನೆ ಫಲಗಳಿಂದ. ಆದರೆ ವಿಜಯದಶಮಿಯ ಫಲವರ್ಷಾನುವಾಗಿ ಸಂಕ್ಷಿಪ್ತವಾಗಿ ಯಾವ್ಯಾವ ರಾಶಿಗೆ ಏನೇನು ಫಲಗಳು ಬರ್ಬೋದು, ಅಥವಾ ಯಾವ ಫಲಗಳ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಆಗುತ್ತೆ. ಅಂದರೆ ಯಾರಿಗೂ ಇಲ್ಲಿ ಕೆಟ್ಟದಾಗತ್ತೆ, ತೊಂದರೆ ಆಗುತ್ತೆ ಅಂತ ಯಾರು ಭಾವಿಸಬೇಡಿ, ಎಲ್ಲನೂ ಒಳ್ಳೆಯದೇ ಆಗುತ್ತೆ.
ಆದರೆ ಕೆಲವೊಂದು ವಿಚಾರ ಮುನ್ನೆಚ್ಚರಿಕೆ ಕೆಲವೊಂದು ರಾಶಿಗಳಿಗೆ ಬೇಕಾಗತ್ತೆ ಅಷ್ಟೇ ಹೊರತು ಹೆಚ್ಚಿನ ಎಲ್ಲ ರಾಶಿಗಳಿಗೆ ಈ ಲಗ್ನ ಫಲವಾಗಿ ಉತ್ತಮ ಸಿದ್ಧಿನೇ ಬರಲಿ ಎಂದು ನಾವು ಹಾರೈಕೆ ಮಾಡ್ತಾ, ಮೊದಲನೇದಾಗಿ ಇದು ಚಂದ್ರ ಲಗ್ನಕ್ಕೆ ಅಥವಾ ಚಂದ್ರನು ಇರುವಂತಹ ಸ್ಥಾನಕ್ಕೆ ಅನುಗುಣವಾಗಿ ಹೇಳಲ್ಪಟ್ಟಂಥ ವಿಜಯದಶಮಿಯ ಸಾಂಕೇತಿಕ ಫಲ ಆಗಿರುತ್ತೆ. ಮೇಷರಾಶಿಯ ವಿಚಾರ ಗಮನಿಸಿದರೆ ಮೇಷರಾಶಿಗೆ ಉತ್ತಮ ಫಲನೇ ವ್ಯಕ್ತವಾಗುತ್ತೆ. ಮೇಷರಾಶಿಗೆ ಅಲ್ಲಿ ನಿಮಗೆ ಚಂದ್ರ ಲಗ್ನವು ದಶಮ ಕರ್ಮಸ್ಥಾನದಲ್ಲಿ ಬರುವ ಕಾರಣ ನೀವು ಮಾಡುವಂಥ ಉದ್ಯೋಗ, ವ್ಯಾಪಾರ, ವೃತ್ತಿ ಏನಿದೆ ಅದರಲ್ಲಿ ಚೆನ್ನಾಗಿ ನಿಮಗೆ ಲಾಭ ಆದಾಯ ಬರುತ್ತೆ. ಅದು ಏನಾದರೂ ಹೊಸದರ ಆರಂಭ ಮಾಡಬೇಕು ಅಂದುಕೊಂಡವರಿಗೆ ಆರಂಭ ಮಾಡಲಿಕ್ಕೆ ಅವಕಾಶ ಬರುತ್ತೆ. ಉದ್ಯಮನೋ, ಇಂಡಸ್ಟ್ರಿನೋ, ಕೈಗಾರಿಕೆನೋ, ಬಿಸ್ನೆಸ್ಸೋ, ಶಾಪೋ ಓಪನ್ ಮಾಡಲಿಕ್ಕೆ ಅನ್ನೋರಿಗೆ ಈಗ ಅವಕಾಶ ಬರುತ್ತೆ. ವಿದ್ಯಾರ್ಥಿ ಯುವಕರಿಗೆ, ಸಾಧಕರಿಗೆ ವಶವಾದ ಅವಕಾಶಗಳು, ಜೊತೆಗೆ ಕೆಲವರಿಗೆ ಪ್ರಶಸ್ತಿ, ಪುರಸ್ಕಾರ, ಸಿದ್ಧಿಗಳು ಬರ್ಬೋದು. ವ್ಯಾಪಾರ ಉದ್ಯಮವನ್ನು ಮಾಡುವಂಥವರಿಗೆ ವ್ಯಾಪಾರ ಉದ್ಯಮದಲ್ಲಿ ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲದಿಂದ ಎಲ್ಲ ನಿಮಗೆ ಬೇಕಾದ ಅನುಕೂಲವಾದ ಕೆಲಸ ಕಾರ್ಯಗಳು ಆಗಲಿವೆ. ಇನ್ನು ಉದ್ಯೋಗದಲ್ಲಿ ಸಹ ಕೆಲವರಿಗೆ ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ ಎಲ್ಲ ಮೇಷರಾಶಿಯವರಿಗೆ ಸಿಗುವಂಥ ಅವಕಾಶ ಇರುತ್ತೆ. ಇನ್ನು ನೀವು ಕೆಲವೊಂದು ವಿಚಾರ ಎಚ್ಚರಿಕೆ ಏನಂದರೆ ನಿಮಗೆ ಗುಪ್ತ ಶತ್ರುಗಳ ಕಾಟ ಕೆಲವೊಮ್ಮೆ ಬರ್ಬೋದು. ಜೊತೆಗೆ ಕೆಲವೊಮ್ಮೆ ನಿಮಗೆ ಗುರು ಮತ್ತು ಹಿರಿಯರಲ್ಲಿ ನಿಮಗೆ ಇದ್ದಕ್ಕಿದ್ದಂತೆ ಅವರಲ್ಲಿ ಬೇಜಾರು ಬಂದು ಬರುವಂಥದ್ದು, ಅವರಲ್ಲಿ ನಿಮಗೆ ದೂರು ಮಾಡುವಂಥ ಬುದ್ಧಿ ಬರುವಂಥದ್ದು, ಜೊತೆಗೆ ಅವರನ್ನು ನಿಂದಿಸುವಂತಹ ಒಂದು ಬುದ್ಧಿಗಳು ಬರುವಂಥದ್ದು. ಗುರು ಮತ್ತು ಹಿರಿಯರ ಬಗ್ಗೆ ಅಂಥ ಒಂದು ಯಾವುದೇ ರೀತಿ ತಾತ್ಸಾರ ಭಾವನೆ ಮಾಡಬೇಡಿ. ಅವರಲ್ಲಿ ನೀವು ಗೌರವವನ್ನು ತೋರಿಸಿ, ಅಥವಾ ಗೌರವ ತೋರಿಸಲಿಕ್ಕೆ ನಿಮಗೆ ಮನಸ್ಸಿಲ್ಲ ಅಂದರೂ ಪರವಾಗಿಲ್ಲ, ನೀವು ಅದನ್ನು ನಿಂದೆ ಮಾಡೋದು, ದೂರು ಮಾಡೋದು, ದೂಷಣೆ ಮಾಡೋದು ಇವನ್ನ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಈ ಒಂದು ಲಗ್ನ ಫಲವಾಗಿ ನಿಮಗೆ ಅಂಥ ಒಂದು ಬುದ್ಧಿ ಬರುವಂಥ ಸಾಧ್ಯತೆ ಇರುತ್ತೆ. ಅದನ್ನು ನಿಯಂತ್ರಣ ಮಾಡಿ ನಿಮಗೆ ಹೆಚ್ಚೇನು ಅಡ್ಡ ಪರಿಣಾಮಗಳು ಬಂದಿಲ್ಲ. ವಿಜಯದಶಮಿ ಫಲದಲ್ಲಿ ನಿಮಗೆ ಆರ್ಥಿಕವಾಗಿಯೂ, ಔದ್ಯೋಗಿಕವಾಗಿಯೂ, ಆರೋಗ್ಯವಾಗಿಯೂ ಉತ್ತಮ ಫಲಗಳು ಖಂಡಿತ ಬರುತ್ತವೆ. ಎಲ್ಲ ಮೇಷರಾಶಿಯವರಿಗೆ ವಿಜಯದಶಮಿಯ ಶುಭ ಹಾರೈಕೆಗಳನ್ನು ಪಡುತ್ತಾ ನಿಮಗೆ ಶುಭವಾಗಲಿ. ಇನ್ನು ವೃಷಭ ರಾಶಿಗೆ ಈ ಒಂದು ನಿಮ್ಮ ರಾಶಿಯ ಫಲವಾಗಿ ಉತ್ತಮ ಫಲನೇ ವ್ಯಕ್ತವಾಗಿರುತ್ತೆ. ಈ ವಿಜಯ ಮುಹೂರ್ತದ ಕಾಲದಲ್ಲಿ ನಿಮಗೆ ಗುರು ತುಂಬ ಅನುಕೂಲವಾಗಿದ್ದಾನೆ. ಶನಿ ಮಹಾರಾಜರು ಲಾಭದಲ್ಲಿದ್ದಾರೆ. ರಾಹು ನಿಮಗೆ ಕರ್ಮಸ್ಥನಾಗಿದ್ದಾರೆ. ಅಲ್ಲದೆ ಶುಕ್ರನು ಸಹ ನಿಮಗೆ ಅನುಕೂಲವಾದ ಸ್ಥಾನದಲ್ಲಿ ಇದ್ದಾನೆ. ಹಾಗೆ ಅನೇಕ ರೀತಿ ನಿಮ್ಮ ರಾಶಿಯಾಧಿಪತಿಯಾಗಲಿ ಅಥವಾ ಗುರು ಶುಕ್ರರಾಗಲಿ ಶುಭ ಗ್ರಹಗಳಿಂದ ನಿಮಗೆ ಉತ್ತಮ ಚಿಂತನೆಗಳು ಬಂದಿವೆ. ಉದ್ಯಮ, ಶಿಕ್ಷಣ, ವ್ಯಾಪಾರ, ವೃತ್ತಿ, ಆರೋಗ್ಯದಲ್ಲಿ ವಿಜಯ ಮುಹೂರ್ತದಿಂದ ನಿಮಗೆ ಒಳ್ಳೆಯದಾಗುತ್ತೆ. ಇದು ವರ್ಷ ಪೂರ್ತಿ ನಿಮಗೆ ಅನೇಕ ರೀತಿಯ ಉತ್ತಮ ಪ್ರಯೋಜನಗಳು ತಾಯಿ ಅನುಗ್ರಹದಿಂದ ಆಗುವಂಥ ಸೂಚನೆಗಳು ಕಂಡುಬಂದಿವೆ. ಅದು ಶುಭ ಕಾರ್ಯಗಳಿರ್ಬೋದು, ಮದುವೆ ಮುಂಜಿ ಇರ್ಬೋದು, ಉದ್ಯೋಗ ಇರ್ಬೋದು, ಅಥವಾ ನೀವು ಮಾಡುವಂಥ ಯಾವುದೇ ರೀತಿಯ ಪ್ರಯತ್ನಗಳಿರ್ಬೋದು, ಅದಕ್ಕೆ ಸಫಲತೆ ಈ ಮಾತೃ ಅನುಗ್ರಹದಿಂದ ಆಗಲಿವೆ. ಇನ್ನು ಕೆಲವೊಂದು ವಿಚಾರ ಎಚ್ಚರಿಕೆ ಬೇಕಾಗುತ್ತೆ ನಿಮಗೆ. ಈ ಉತ್ತಮ ಫಲಗಳ ಜೊತೆಗೆ ಎಲ್ಲ ರಾಶಿಗಳಿಗೊಂದು ಸಣ್ಣ ಪುಟ್ಟ ಎಚ್ಚರಿಕೆ, ನೀವು ಖರ್ಚನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕಾಗತ್ತೆ. ಯಾಕಂದರೆ ಈ ದಶಮಿಯ ಫಲವಾಗಿ ಅಲ್ಲಿ ಚಂದ್ರನ ಒಂದು ವೈಪರೀತ್ಯವು ನಿಮಗೆ ಅತಿರೇಕವಾದ ಖರ್ಚನ್ನು ಮಾಡ್ಬೋದು, ಅಥವಾ ಯಾವುದೇ ರೀತಿಯ ಖರ್ಚನ್ನು ಮಾಡುವಾಗ 2 ಬಾರಿ ಯೋಚನೆ ಮಾಡಿಕೊಳ್ಳುವಂಥದ್ದಾಗಲಿ, ಅಥವಾ ಅದರ ಒಂದು ಒಳಿತು ಕೆಡುಗಳನ್ನು ಅಥವಾ ಅದರ ಒಂದು ಗುಣಮಟ್ಟ ಮತ್ತು ಕ್ವಾಲಿಟಿಯ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಖರ್ಚನ್ನು ಸ್ವಲ್ಪ ನಿಯಂತ್ರಣ ಮಾಡೋದು, ಜೊತೆಗೆ ಮನಸ್ಸಿನಲ್ಲಿ ನಾನಾ ರೀತಿಯ ಒತ್ತಡ, ಚಿಂತೆಗಳನ್ನು ಸಹ ನಿಯಂತ್ರಣ ಮಾಡಬೇಕಾಗುತ್ತೆ. ಯಾಕಂದರೆ ಏಕಕಾಲದಲ್ಲಿ ಹಲವಾರು ಒತ್ತಡಗಳು ನಿಮಗೆ ಮನಸ್ಸಿನ ಮೇಲೆ ಪ್ರವೇಶ ಆಗ್ಬೋದು. ಹಾಗಾಗಿ ಒತ್ತಡವನ್ನು ಸ್ವಲ್ಪ ಮತ್ತು ಚಿಂತೆಯನ್ನು ಸ್ವಲ್ಪ ನಿಯಂತ್ರಣಗೊಳಿಸಿದರೆ ನಿಮಗೆ ವಿಶೇಷವಾಗಿ ಈ ವಿಜಯದಶಮಿ ಫಲದಲ್ಲಿ ಆರ್ಥಿಕವಾಗಿಯೋ, ಆರೋಗ್ಯವಾಗಿಯೋ, ಔದ್ಯೋಗಿಕ ಅಂದರೆ ನಿಮ್ಮ ಉದ್ಯೋಗ, ವ್ಯಾಪಾರಕ್ಕೆ ಉತ್ತಮ ಫಲಗಳು ಬಂದಿವೆ. ನಿಮ್ಮ ಅಲ್ಲದೆ ಅಭಿವೃದ್ಧಿಗೆ ಹಂತ ಹಂತವಾಗಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆಗಳು ಇರ್ತವೆ. ಇನ್ನು ಯಾವುದೇ ರೀತಿಯ ಪ್ರಯಾಣ, ಪ್ರವಾಸ, ವಿದೇಶ ಯಾತ್ರೆ ಮುಂದೆ ಹೋಗುವಂಥ ಅವಕಾಶಗಳು ಸಹ ನಿಮಗೆ ಈ ದಶಮಿಯ ಫಲದಲ್ಲಿ ವ್ಯಕ್ತವಾಗಿವೆ. ನೀವು ಹಣಕಾಸಿನ ಒಂದು ಖರ್ಚು ವೆಚ್ಚವನ್ನು ನಿಯಂತ್ರಣ ಮಾಡಬೇಕು. ಅದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಹೇಳೋದು, ಅದನ್ನು ಚೆನ್ನಾಗಿ ಮಾಡಬೇಕಾಗತ್ತೆ. ಅದರ ಹೊರತು ಹೆಚ್ಚಿನ ಎಚ್ಚರಿಕೆ ಏನು ನಿಮಗೆ ಬಂದಿಲ್ಲ. ಎಲ್ಲ ವೃಷಭ ರಾಶಿಯವರಿಗೆ ವಿಜಯದಶಮಿಯ ಫಲದಲ್ಲಿ ಆಯುರಾರೋಗ್ಯ, ಶಕ್ತಿ, ವಿಜಯ ಲಾಭಗಳು ಸಿದ್ಧಿಯಾಗಲಿ. ತಾಯಿಯ ಅನುಗ್ರಹ ನಿಮ್ಮದಾಗಲಿ. ಇನ್ನು ಮಿಥುನ ರಾಶಿಗೆ ಈ ಒಂದು ವಿಜಯದಶಮಿಯ ಫಲ ಕಾಲದಲ್ಲಿ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಅಂತ ಬರುತ್ತೆ. ನಿಮಗೆ ಆರ್ಥಿಕವಾಗಿಯೂ ಸ್ವಲ್ಪ ಏರುಪೇರಿನ ಘಟನೆಗಳು ಆಗ್ಬೋದು. ಆರ್ಥಿಕವಾಗಿಯೂ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಬೇಕು. ಅದರಲ್ಲೂ ನೀವು ಯಾರ ಜೊತೆಗೆ ಲೇವಾದೇವಿ ಅಂದರೆ ನೀವು ಹಣವನ್ನು ಕೊಡುವುದಾಗಲಿ, ಹಣವನ್ನು ಪಡೆಯುವುದಾಗಲಿ ಇರ್ಬೋದು, ಅದರಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅದರಲ್ಲಿ ನಿಮಗೆ ಮೋಸ, ವಂಚನೆ ಆಗ್ಬೋದು. ಮಿತ್ರರಿಂದನೂ ಆಗ್ಬೋದು, ಸಂಬಂಧಿಗಳಿಂದನೂ ಆಗ್ಬೋದು, ಅಥವಾ ಇನ್ನಿತರ ನಿಮ್ಮ ಸಹೋದ್ಯೋಗಿಗಳಿಂದನೂ ಆಗ್ಬೋದಾಗಿದೆ. ಹಾಗೆ ಹಣಕಾಸಿಗೆ ಸಂಬಂಧಪಟ್ಟ ನಿಮಗೆ ಎಲ್ಲ ಒಂದು ಮೋಸ, ವಂಚನೆಗೆ ನೀವು ಗುರಿಯಾಗುವಂಥ ಸಾಧ್ಯತೆ, ಅಥವಾ ಹಣಕಾಸಿಗೆ ಸಂಬಂಧಪಟ್ಟ ನಿಮ್ಮ ಮಧ್ಯೆ ಏನಾದರೂ ಜಗಳ, ವಾಗ್ವಾದ ಕಲಹಗಳು ಬರ್ಬೋದಾಗಿದೆ. ಆರೋಗ್ಯದಲ್ಲಿ ಸಹ ಹಾಗೆ ಸಣ್ಣ ಪುಟ್ಟ ಏರುಪೇರುಗಳು, ಹವಾಮಾನ ವೈಪರೀತ್ಯ, ಆರೋಗ್ಯ ವಿಚಾರ, ಆಹಾರ ವಿಚಾರ ಬಗ್ಗೆ ಎಚ್ಚರಿಕೆ ಹೆಜ್ಜಬೇಕು. ಆಹಾರದ ವ್ಯತ್ಯಾಸದಿಂದ ಕೆಲವು ಅನಾರೋಗ್ಯ ಬರ್ಬೋದು. ಹವಾಮಾನದ ವೈಪರೀತ್ಯದಿಂದ ಕೆಲವೊಮ್ಮೆ ಆರೋಗ್ಯದ ವ್ಯತ್ಯಾಸ ಬರ್ಬೋದು. ಹಾಗಾಗಿ ಹಣಕಾಸು, ಆರೋಗ್ಯ ಎರಡಕ್ಕೂ ನೀವು ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗತ್ತೆ. ಅದೇ ರೀತಿ ಕೆಲವೊಮ್ಮೆ ನಿಮಗೆ ಗುಪ್ತ ಶತ್ರುಗಳ ಪೀಡೆ ಸಹ ಬರ್ಬೋದಾಗಿದೆ. ಯಾಕಂದರೆ ಅಲ್ಲಿ ಈ ವಿಜಯ ಮುಹೂರ್ತದ ಕಾಲದಲ್ಲಿ ಇರತಕ್ಕಂಥ ಗ್ರಹಸ್ಥಿತಿಯು ನಿಮಗೆ ಒಂದಕ್ಕೊಂದು ಅಷ್ಟು ಪೂರಕವಾಗಿ ಇರೋದಿಲ್ಲ. ಚಂದ್ರನಾಗಲಿ, ಗುರುವಾಗಲಿ, ಶುಕ್ರನಾಗಲಿ, ರಾಹು ಅಥವಾ ಶನಿ ಆಗಲಿ, ಹೆಚ್ಚಿನ ಗ್ರಹಗಳು ನಿಮಗೆ ವೈರುಧ್ಯವನ್ನು ಕೊಡುವಂಥ ಸ್ಥಿತಿಯಲ್ಲಿ ಆ ಮುಹೂರ್ತ ಉತ್ತಮವಿದ್ದರೂ ಅಲ್ಲಿನ ಗ್ರಹ ಅನುಕೂಲಗಳು ನಿಮಗೆ ವಿರುದ್ಧವಾಗಿರೋ ಕಾರಣ ನೀವು ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಅಂದರೆ ನಿಮಗೆ ವಿಜಯದಶಮಿಯ ತಾಯಿಯ ಅನುಗ್ರಹದಿಂದ ಆಗುವ ಉತ್ತಮ ಫಲ ಬಂದೇ ಬರುತ್ತೆ. ಕೇತು ನಿಮಗೆ ಪೂರಕವಾಗಿ ಇದ್ದಾನೆ. ಹಾಗಾಗಿ ಹೆಚ್ಚಿನ ಏನು ನೀವು ಆತಂಕ ಪಡೋದಿಲ್ಲ. ಆದರೆ
ನೀವು ಸಾಮಾನ್ಯವಾಗಿ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಈ ತನುಮನ ಧನದಲ್ಲಿ ಅಳವಡಿಸಿಕೊಂಡ್ರೆ ಉತ್ತಮವಾದ ಫಲ ನಿಮಗೆ ಖಂಡಿತ ಸಿದ್ಧಿ ಆಗುತ್ತೆ. ಆಸಕ್ತಿ ಇದ್ದರೆ ಕೊನೆಗೆ ಹೇಳ್ತಕ್ಕಂಥ ಯಾವುದೇ ರೀತಿಯ ಅಮ್ಮನವರ ಸ್ತೋತ್ರ ಶ್ಲೋಕ ಪ್ರಾರ್ಥನೆ ಸಹ ಹೇಳ್ಬೋದಾಗಿದೆ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಿಜಯದಶಮಿ ಶುಭಾಶಯಗಳು. ತಾಯಿಯ ಅನುಗ್ರಹದಿಂದ ನಿಮಗೆ ಒಳ್ಳೆಯದಾಗಲಿ. ಇನ್ನು ಕಟಕ ರಾಶಿ. ಕಟಕ ರಾಶಿಗೆ ಈ ವಿಜಯ ಮುಹೂರ್ತದ ಕಾಲದಲ್ಲಿ ಉತ್ತಮ ಫಲಗಳ ನಿರೀಕ್ಷೆ ಬರುತ್ತೆ. ಅಲ್ಲಿ ಚಂದ್ರ ಮತ್ತು ಲಗ್ನ ಅನುಕೂಲಗಳು ನಿಮಗೆ ಲಾಭ, ಜಯ, ಸುಖವನ್ನು, ಶಾಂತಿಯನ್ನು ಕೊಡಲಿದೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಏನು ಹೆಚ್ಚಿನ ಲಾಭಗಳು ಬರ್ಬೋದಾಗಿದೆ. ಯಾವುದೇ ರೀತಿಯ ಆರಂಭ ಮಾಡಲಿಕ್ಕೆ ಇಂದು ನಿಮಗೆ ಉತ್ತಮವಾದ ಅವಕಾಶಗಳು ಬರಲಿವೆ. ಬಂಧು ಮಿತ್ರರ ಸಹಕಾರ ಜೊತೆಗೆ ನಿಮಗೆ ಇನ್ನಿತರದ ಇಷ್ಟ ಜನರ ಸಹಕಾರಗಳು ಸಿಗಲಿವೆ. ದೂರ ಪ್ರಯಾಣ ಅಥವಾ ವಿದೇಶ ಪ್ರಯಾಣದ ಅವಕಾಶಗಳು ಸಹ ಕೆಲವರಿಗೆ ಒದಗಿ ಬರ್ಬೋದು. ನೀವು ಮಾಡಿದಂಥ ಯಾವುದೇ ಪ್ರಯತ್ನಗಳಿಗೆ ಸಫಲತೆ, ಸಕ್ಸಸ್ ರೇಟ್ ಸಹ ವಿಜಯದಶಮಿಯ ಬಳಿಕ ನಿಮಗೆ ಹೆಚ್ಚಿನ ಒಂದು ಲಾಭವನ್ನು ತಂದು ಕೊಡುವಂಥ ಸಾಧ್ಯತೆ. ವಿದ್ಯಾರ್ಥಿಗಳಿಗೆ ಅವರಿಗೆ ಅಪೇಕ್ಷೆ ಪಟ್ಟಂತಹ ಉನ್ನತ ಶಿಕ್ಷಣದ ಅವಕಾಶಗಳು ಬರ್ಬೋದು. ಇನ್ನು ಕಟಕದವರಿಗೆ ಸ್ವಲ್ಪ ಮುನ್ನೆಚ್ಚರಿಕೆ ಸಹ ಬೇಕಾಗುತ್ತೆ. ನಿಮಗೆ ಈ ಮುಹೂರ್ತ ಕಾಲದಲ್ಲಿ ಗುರು, ಶನಿ ಅಥವಾ ರಾಹು, ಕೇತುಗಳು ನಿಮಗೆ ಪೂರಕವಾಗಿ ಇರುವುದಿಲ್ಲ. ಹಾಗಾಗಿ ಆ ಬಲಶಾಲಿಯಾದ 4 ಗ್ರಹಗಳ ವೈರುಧ್ಯ ಸಹ ನೀವು ಕೆಲವೊಮ್ಮೆ ಎದುರಿಸಬೇಕಾಗತ್ತೆ. ಅಂದರೆ ಅಲ್ಲಿ ನಿಮಗೆ ನಿಮ್ಮ ಪರಿಚಿತರೇ ನಿಮಗೆ ಸಡ್ಡು ಹೊಡಿಬೋದು, ಅಥವಾ ನಿಮ್ಮ ಸಹೋದ್ಯೋಗಿಗಳೇ ನಿಮಗೆ ತೊಂದರೆಯನ್ನು ಮಾಡ್ಬೋದು, ಅಥವಾ ನಿಮ್ಮ ಮಾಡುವಂಥ ಉದ್ಯಮ, ವ್ಯಾಪಾರ ಏನಂದರೆ ಅದಕ್ಕೆ ನಿಮಗೆ ಪ್ರತಿಸ್ಪರ್ಧಿಗಳ ಕಾಟ ಹೆಚ್ಚಾಗೋದು. ಅಂದರೆ ಕಾಂಪಿಟೇಟರ್ಸ್ ಅಂತ ಹೇಳ್ತೀವಲ್ಲ, ಅಂಥ ಪ್ರತಿಸ್ಪರ್ಧಿಗಳ ಕಾಟ ನಿಮಗೆ ಎಲ್ಲೆಲ್ಲೂ ಕಾಡ್ಬೋದು. ಅದು ನಿಮ್ಮ ಅಕ್ಕಪಕ್ಕದವರು ಇರ್ಬೋದು, ಸಹೋದ್ಯೋಗಿಗಳು ಇರ್ಬೋದು, ಅಥವಾ ನೀವು ಮಾಡುವಂಥ ಅದೇ ರೀತಿಯ ವೃತ್ತಿ ಉದ್ಯಮದವರು ಇರ್ಬೋದು. ಹಾಗೆ ಅಂಥ ಒಂದು ಪ್ರತಿಸ್ಪರ್ಧೆಯನ್ನು ನೀವು ವರ್ಷಪೂರ್ತಿ ಎದುರಿಸುವಂಥ ಪ್ರಮೇಯ ಬರ್ತದೆ. ಜೊತೆಗೆ ಕೆಲವೊಮ್ಮೆ ನಿಮ್ಮ ಯಾವುದೇ ರೀತಿಯ ಕೆಲಸ ಕಾರ್ಯಗಳ ವಿಘ್ನ ಅಥವಾ ಅಡೆತಡೆಗಳು ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲದಿಂದ ಎಲ್ಲ ಬರ್ಬೋದಾಗಿದೆ. ಉದಾಹರಣೆಗೆ ನಾವು ನೋಡ್ತೇವೆ, ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಅಲ್ಲಿ ಕೋರ್ಟ್ ಸ್ಟೇ ಬಂತು, ಅದರಿಂದ ಅದಕ್ಕೆ ತಡೆಯಾಜ್ಞೆ ಬಂತು, ಅದರಿಂದ ಅದು ನಿಂತು ಹೋಯಿತು ಅನ್ನೋದು. ಅಂಥ ಒಂದು ತಡೆಯಾಜ್ಞೆಗಳು ಅಥವಾ ಅಡೆತಡೆಗಳು ನಿಮಗೆ ಅನೇಕ ಬಾರಿ ಬರುವಂಥ ಸಾಧ್ಯತೆ ಬರುತ್ತೆ. ಹಾಗಾಗಿ ಅಂಥ ವಿಚಾರಗಳ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಬೇಕು. ಕಾನೂನಿನ ತೊಡಕುಗಳಿಗೆ ಸಿಲುಕಿಕೊಳ್ಳುತ್ತೆ. ಕಾನೂನು ತಜ್ಞರ ಸಲಹೆಯನ್ನು ಸಹ ನೀವು ಪಡೆಯಬೇಕಾಗತ್ತೆ ಕಟಕದವರು. ಹಾಗಾಗಿ ನಿಮಗೆ ಕೆಲವೊಂದು ಆರ್ಥಿಕ ವಿಚಾರವಾಗಿ ಸ್ವಲ್ಪ ಉತ್ತಮ ಫಲ ಬಂದರೂ ಕೆಲವೊಮ್ಮೆ ಮಧ್ಯ ವೈಯಕ್ತಿಕ ವಿಚಾರ ಮತ್ತು ಆಗುಹೋಗುಗಳ ಮೇಲೆ ಮಿಶ್ರ ಫಲ ಸಹ ವ್ಯಕ್ತವಾಗಿವೆ. ಆ ಬಗ್ಗೆ ಸೂಕ್ತ ಗಮನ ಹರಿಸಬೇಕು. ತಾಯಿಯ ಅನುಗ್ರಹದಿಂದ ಈ ವಿಜಯದಶಮಿಯ ಶುಭ ಫಲಗಳು ನಿಮಗೆ ಸಿದ್ಧಿಯಾಗಲಿ ಕಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿಗೆ ಬಹಳ ಉತ್ತಮ ಫಲಗಳ ನಿರೀಕ್ಷೆ ಇರುತ್ತೆ. ಗೋಚಾರ ಅಂದರೆ ಈ ಕಾಲದಲ್ಲಿ ಲಗ್ನ ಕಾಲದಲ್ಲಿ ಬರುವಂಥ ಚಂದ್ರನು ನಿಮಗೆ ಪೂರಕವಾಗಿದ್ದಾನೆ, ಗುರು ಪೂರಕವಾಗಿರುವ ಕಾರಣ ಅಲ್ಲಿ ವಿಶೇಷವಾದ ಒಂದು ರಾಜಯೋಗ ಅಥವಾ ಗಜಕೇಸರಿ ಯೋಗದಂಥ ಉತ್ತಮ ಫಲವನ್ನು ನೀವು ಈ ಕಾಲದಲ್ಲಿ ಪಡೆಯಬಹುದಾಗಿದೆ. ವೃತ್ತಿ, ವ್ಯಾಪಾರ, ಶಿಕ್ಷಣದಲ್ಲಿ ನಿಮಗೆ ಮುನ್ನಡೆದೆ. ಮುಂದಿನ ವಿಜಯದಶಮಿವರೆಗೂ ಅನೇಕ ರೀತಿಯ ನಿಮಗೆ ಪವಾಡ ಸದೃಶವಾದ ಬದಲಾವಣೆಗಳು ಸಿಂಹರಾಶಿಯವರ ಜೀವನದಲ್ಲಿ ಆಗ್ಬೋದು. ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳು ನಿಮ್ಮ ಪರವಾಗಿ ಆಗುವಂಥದ್ದು. ದೂರ ಪ್ರಯಾಣ, ವಿದೇಶ ಪ್ರಯಾಣ ಮಾಡುವಂಥ ಅವಕಾಶಗಳು ಸಿಂಹರಾಶಿಯವರಿಗೆ ಒದಗಿ ಬರಲಿವೆ. ಜೊತೆಗೆ ಹಿಂದೆ ನಿಮಗಿಂದ ಅಂತರ ಕಾಯ್ಕೊಂಡಂಥವರು ನಿಮಗೆ ಈಗ ಹತ್ತಿರ ಆಗ್ಬೋದು. ಅದು ಹಿಂದೆ ನಿಮಗೆ ಶತ್ರುತ್ವವನ್ನು ಕಾಡ್ಕೊಂಡು ಈಗ ನೀವು ಮಿತ್ರರಾಗುವಂಥ ಘಟನೆಗಳು ಜರಗ್ಬೋದು. ಹಾಗೆ ಅನೇಕ ರೀತಿಯ ಉತ್ತಮ ಪರಿವರ್ತನೆಗಳನ್ನು ಈ ಸಿಂಹರಾಶಿಯವರು ನಿರೀಕ್ಷೆ ಮಾಡಬಹುದಾಗಿದೆ. ವ್ಯಾಪಾರ, ಉದ್ಯಮ, ಶಿಕ್ಷಣ ಎಲ್ಲ ಬಹಳ ಚೆನ್ನಾಗಾಗುತ್ತೆ. ಇನ್ನು ಕೆಲವೊಂದು ವಿಚಾರದಲ್ಲಿ ಎಚ್ಚರಿಕೆ ಏನಂದರೆ, ನೀವು ಯಾವುದೇ ರೀತಿಯ ಈ ಗಾಳಿ ಮಾತುಗಳಿಗೆ ಅಥವಾ ಮೂರನೇ ವ್ಯಕ್ತಿಗಳ ಚಾಡಿ ಮಾತುಗಳಿಗೆ ಬಲಿಯಾಗಬೇಡಿ. ಅಂಥ ಒಂದು ಗಾಳಿ ಮಾತು ಅಥವಾ ಚಾಡಿ ಸುದ್ದಿಗಳಿಗೆ ನೀವು ಬಲಿಯಾಗಿ ಕೆಲವೊಮ್ಮೆ ನಿಮ್ಮ ವೈಯಕ್ತಿಕ ಜೀವನಕ್ಕೆ, ನಿಮ್ಮ ಆರ್ಥಿಕ ಜೀವನಕ್ಕೆ ನೀವು ಧಕ್ಕೆಯನ್ನು ತಂದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಾತು ಜೊತೆಗೆ ನಡವಳಿಕೆ ಅಥವಾ ಇನ್ನಿತರ ಜೊತೆಗೆ ನೀವು ಮಾಡುವಂಥ ಒಂದು ಯಾವುದೇ ರೀತಿಯ ಮಾತಿನ ಧಾಟಿ ಅದರ ಬಗ್ಗೆ ಸ್ವಲ್ಪ ಗಮನ ಇರಿಸಬೇಕು. ಅದರ ಹೊರತು ನಿಮಗೆ ವ್ಯಾಪಾರ, ಉದ್ಯೋಗ, ಶಿಕ್ಷಣ, ಹಣಕಾಸು ಎಲ್ಲ ಬಹಳ ಉತ್ತಮವಾಗಿ ಕಂಡುಬರುತ್ತೆ. ತಾಯಿಯ ಅನುಗ್ರಹದಿಂದ ಎಲ್ಲ ಸಿಂಹರಾಶಿಯವರಿಗೆ ವಿಜಯದಶಮಿ ಫಲದಲ್ಲಿ ಆಯುರಾರೋಗ್ಯ ಶಕ್ತಿ ಜಲಾಪಡ ಸಿದ್ಧಿಯಾಗಲಿ. ಇನ್ನು ಕನ್ಯಾ ರಾಶಿಗೆ ಸಾಮಾನ್ಯ ಉತ್ತಮ ಫಲನೇ ವ್ಯಕ್ತವಾಗಿವೆ. ಆರ್ಥಿಕವಾಗಿ ಉತ್ತಮ ಇದೆ, ವ್ಯಾವಹಾರಿಕವಾಗಿಯೂ ಉತ್ತಮ ಇದೆ, ಶೈಕ್ಷಣಿಕವಾಗಿ ಉತ್ತಮ ಇದ್ದರೆ ನಿಮ್ಮ ಹಣಕಾಸು, ವ್ಯಾಪಾರ, ಉದ್ಯೋಗ ಮತ್ತು ಶಿಕ್ಷಣ ಇದಕ್ಕೆ ಹೆಚ್ಚಿನ ಉತ್ತಮ ಫಲಗಳು ಮಾತ್ರ ಅನುಗ್ರಹದಿಂದ ಜೊತೆಗೆ ಈ ದಿನದ ಒಂದು ಗ್ರಹ ಕುಂಡಲಿಯ ಫಲದಿಂದ ಆಗಲಿದೆ. ಆದರೆ ಕೆಲವೊಮ್ಮೆ ನಿಮಗೆ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಏರ್ಪಡಿನ ಘಟನೆಗಳು, ಮಾತಿನ ಚಕಮಕಿ, ಅವಮಾನಕರ ಘಟನೆಗಳು ಆಗಬಹುದು. ನಿಮ್ಮ ಉದ್ದೇಶಪೂರ್ವವಾಗಿ ನಿಮಗೆ ಕೆಲವರು ಅವಮಾನ ಮಾಡುವಂತಾಗಲಿ, ಅಥವಾ ನೀವು ಸಹಜವಾಗಿ ನೀವು ಸರಿಯಾಗಿದ್ದರೂ ಅವರು ನಿಮಗೆ ವಿರುದ್ಧವಾದ ಒಂದು ಚಿಂತನೆಯನ್ನು ಮಾಡಿ ನಿಮ್ಮ ವಿರುದ್ಧವಾದ ಅಪಪ್ರಚಾರವನ್ನು ಮಾಡುವಂಥ ಘಟನೆಗಳು ಆಗ್ಬೋದು. ಯಾರು ಸಾರ್ವಜನಿಕ ಜೀವನದಲ್ಲಿ ಇರೋರಿಗೆ, ಉದಾಹರಣೆಗೆ ಸೆಲೆಬ್ರಿಟಿಗೆ ಅಂತ ನಾವು ಹೇಳ್ತೀವಿ, ಅಂಥವರಿಗೆ, ಮೀಡಿಯಾದಲ್ಲಿರೋರಿಗೆ, ಸಾಮಾಜಿಕ ಜಾಲತಾಣದವರಿಗೆ ಕೆಲವು ಅವರ ಮೇಲೆ ಆರೋಪಗಳು ಬರ್ಬೋದು, ಅಥವಾ ನಿಮ್ಮ ಮೇಲೆ ಸುಳ್ಳು ಅಪಪ್ರಚಾರಗಳು ಅಥವಾ ಸುಳ್ಳು ಸುದ್ದಿಗಳು ಹರಿದಾಡಬಹುದು. ಆ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು. ಅಲ್ಲದೆ ನೀವು ಯಾವುದೇ ರೀತಿಯ ಒಂದು ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಮಾಡಿದರೆ ಅದರಲ್ಲಿ ಸ್ವಲ್ಪ ನಿಧಾನಗತಿ ಮತ್ತು ಹಿನ್ನಡೆಯನ್ನು ಅನುಭವಿಸುವಂಥ ಸಾಧ್ಯತೆ ಬರ್ಬೋದು. ಅಂತಹ ವಿಚಾರಗಳ ಬಗ್ಗೆ ಸ್ವಲ್ಪ ಕನ್ಯಾ ರಾಶಿಯವರಿಗೆ ಎಚ್ಚರಬೇಕು. ಉಳಿದಂತೆ ನಿಮಗೆ ಹಣಕಾಸು ಬಹಳ ಉತ್ತಮ ಇದೆ, ಆರೋಗ್ಯ ಉತ್ತಮ ಇರುತ್ತೆ, ವ್ಯಾಪಾರ, ಉದ್ಯೋಗ ಚಟುವಟಿಕೆ ಉತ್ತಮ ಇರುತ್ತೆ, ಅದರಲ್ಲಿ ಅನೇಕ ರೀತಿಯ ಲಾಭ ಆದಾಯ ಬರುತ್ತೆ. ಕೆಲವರಿಗೆ ವಸ್ತ್ರಾಭರಣ, ಚಿನ್ನ, ಒಡವೆಗಳನ್ನು ಪಡುವಂಥ ಅವಕಾಶ, ದೂರ ಪ್ರಯಾಣ ಮಾಡುವಂಥ ಅವಕಾಶ, ವಿದೇಶಕ್ಕೆ ಹೋಗುವಂಥ ಅವಕಾಶ ಇವೆಲ್ಲ ಒದಗಿ ಬರುತ್ತೆ. ಹಾಗಾಗಿ ಇಲ್ಲಿ ಆರ್ಥಿಕವಾಗಿಯೂ ಆರೋಗ್ಯವಾಗಿಯೂ ಬಹಳ ಉತ್ತಮ ಇದೆ.
ವೈಯಕ್ತಿಕವಾಗಿ ಸ್ವಲ್ಪ ಕಳಪೆ ಪ್ರದರ್ಶನಗಳು ಅಥವಾ ವೈಯಕ್ತಿಕವಾಗಿ ಸ್ವಲ್ಪ ಮಿಶ್ರ ಫಲಗಳು ಕೆಲವೊಮ್ಮೆ ಬರ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಇವೆಲ್ಲವೂ ನಿಮಗೆ ಕನ್ಯಾ ರಾಶಿಯವರಿಗೆ ಹೆಚ್ಚಿನ ಒಂದು ಉತ್ತಮ ಫಲಗಳು ತಾಯಿ ಅನುಗ್ರಹದಿಂದ ಇನ್ನಷ್ಟು ಸಿದ್ಧಿಯಾಗಲಿ. ಆರೋಗ್ಯ ಕೀರ್ತಿಗಳು ವಿಜಯದಶಮಿಯ ಫಲದಿಂದ ನಿಮಗೆ ದೊರೆಯಲಿ. ಇನ್ನು ತುಲಾರಾಶಿಗೆ ಈ ಒಂದು ವಿಜಯದಶಮಿಯ ಪರ್ವಕಾಲದ ಮುಹೂರ್ತವು ಉತ್ತಮ ಫಲವನ್ನು ಸೂಚನೆ ಮಾಡ್ತಾಯಿದೆ. ಗುರು ಅನುಗ್ರಹ, ಶನಿ ಮಹಾರಾಜರ ಅನುಗ್ರಹ, ಜೊತೆಗೆ ಕೇತುವಿನ ಬೆಂಬಲ, ಶುಕ್ರನ ಅನುಗ್ರಹ ಎಲ್ಲ ಇರುವಂಥ ಕಾಲದಲ್ಲಿ ತುಲಾರಾಶಿಯವರಿಗೆ ಹಣಕಾಸಿಗೆ, ವ್ಯಾಪಾರ, ಉದ್ಯಮ, ಆರೋಗ್ಯಕ್ಕೆ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. ವೈಯಕ್ತಿಕ ಜೀವನದಲ್ಲಿ ಕೆಲವೊಮ್ಮೆ ಸಣ್ಣ ಪುಟ್ಟ ಏರುಪೇರುಗಳು ಬರುವಂಥದ್ದಾಗಲಿ, ಬಂಧು ಮತ್ತು ಮಿತ್ರರಲ್ಲಿ ಕೆಲವೊಮ್ಮೆ ಜಗಳಗಳು, ಕಲಹಗಳು ಬರ್ಬೋದು. ಅಂದರೆ ನಿಮ್ಮ ರಿಲೇಟಿವ್ ಅಂತ ಹೇಳ್ತೀವಲ್ಲ, ಅಂದರೆ ರಿಲೇಟಿವ್ ಆ್ಯಂಡ್ ಫ್ರೆಂಡ್ಸ್, ಆ ರಿಲೇಟಿವ್ ಮತ್ತು ಫ್ರೆಂಡ್ಸ್ಗಳಲ್ಲಿ ಏನೋ ರೀತಿಯ ಭಿನ್ನಾಭಿಪ್ರಾಯ ಬರ್ಬೋದು. ಅಥವಾ ಅವರು ನಿಮ್ಮವಾಗಿ ವಿರುದ್ಧವಾಗಿ ಏನು ಹೇಳೋದು, ಅಥವಾ ನೀವು ಅವರ ವಿರುದ್ಧವಾಗಿ ಏನು ಹೇಳೋದಾಗಲಿ, ಅಥವಾ ಅವರಿಂದ ನಿಮಗೆ ಏನಾದರೂ ಅವಮಾನಕರ ಘಟನೆಗಳು ಆಗುವಂಥದ್ದು, ಇವೆಲ್ಲ ಸಾಧ್ಯತೆ ಬಂಧು ಮಿತ್ರರಿಂದ ನಿಮಗೆ ಬರ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕಾಗಿದೆ. ನಿಮ್ಮ ಆದಾಯಕ್ಕೆ ಹೆಚ್ಚಿನೇನು ಕೊರತೆಗಳೇನು ಬರೋದಿಲ್ಲ. ಆದಾಯಗಳು ಬಹಳ ಉತ್ತಮವಾಗಿರುತ್ತೆ. ಹಣಕಾಸು ಸ್ಥಿತಿ ಬಹಳ ಉತ್ತಮವಾಗಿರುತ್ತೆ. ವ್ಯಾಪಾರ, ಉದ್ಯಮ, ವಹಿವಾಟುಗಳು ಚೆನ್ನಾಗಿ ನಡೀತಾ ಹೋಗುತ್ತೆ. ಬಂಧು ಮಿತ್ರರಲ್ಲಿ ಬಾಂಧವ್ಯ ಸಹ ಚೆನ್ನಾಗಿ ಆಗ್ಬೋದು. ಹಾಗಾಗಿ ಈ ವಿಚಾರನ ಗಮನಿಸ್ಕೊಳ್ಳುವಂಥದ್ದು. ಆದರೆ ನೀವು ಕೆಲವೊಂದು ವೈಯಕ್ತಿಕ ವಿಚಾರಗಳ ಕಡೆಗೆ ಚೆನ್ನಾಗಿ ಗಮನವನ್ನು ಹರಿಸಬೇಕಾಗತ್ತೆ. ಅನೇಕ ರೀತಿಯ ಲಾಭ ಆದಾಯಗಳನ್ನು ಪಡೆಯುವಂಥ ಈ ತುಲಾರಾಶಿಯವರಿಗೆ ವಿಜಯದಶಮಿ ಫಲವು ಉತ್ತಮ ಸಿದ್ಧಿಯಾಗಲಿ. ತಾಯಿ ಅನುಗ್ರಹದಿಂದ ನಿಮ್ಮೆಲ್ಲ ಇಷ್ಟಾರ್ಥಗಳು ದೊರೆಯಲಿ. ಇನ್ನು ವೃಶ್ಚಿಕ ರಾಶಿಗೆ ಈ ವಿಜಯ ಮುಹೂರ್ತವು ಬಹಳ ಲಾಭದಾಯಕವಾಗಿ ಕಂಡುಬಂದಿದೆ. ನಿಮ್ಮ ರಾಜ್ಯಕ್ಕೆ ಈ ಕಾಲದಲ್ಲಿ ಅಲ್ಲಿ ವಿಶೇಷವಾಗಿ ಚಂದ್ರ ಅನುಗ್ರಹದಿಂದ ನಿಮಗೆ ವಿಶೇಷವಾದ ಲಾಭ ಜಯಗಳು ಸಿಗುವಂಥದ್ದು. ಕೇತು ಸಹ ನಿಮಗೆ ಕರ್ಮಸ್ಥನಾಗಿ ವಿಶೇಷವಾದ ಲಾಭ ಜಯವನ್ನು ಸುಖವನ್ನು ಕೊಡ್ತಾರೆ. ಅದರಲ್ಲೂ ವಿಶೇಷವಾಗಿ ವೃಶ್ಚಿಕ ರಾಶಿಯವರು ವಿದೇಶದಲ್ಲಿ ಇರುವವರಿಗೆ, ವಿದೇಶದ ಕಂಪನಿಗಳು ಉದ್ಯಮ ಮಾಡೋರಿಗೆ, ಅಥವಾ ವಿದೇಶದ ಉದ್ಯೋಗ, ವಿದೇಶದ ವ್ಯಾಪಾರ, ಇಂಪೋರ್ಟ್ ಎಕ್ಸ್ಪೋರ್ಟ್ಸ್ ಮಾಡುವಂಥವ್ರು, ಅಥವಾ ವಿದೇಶಿ ಮೂಲದ ಸಂಸ್ಥೆಗಳಲ್ಲಿ ದುಡಿಯುವಂಥವ್ರು, ಅವರಿಗೆ ಅನೇಕ ರೀತಿಯ ಲಾಭ ವೃಶ್ಚಿಕ ರಾಶಿಯವರಿಗೆ ಬರಲಿದೆ. ವ್ಯಾಪಾರ, ಉದ್ಯೋಗ, ವಹಿವಾಟುಗಳು ಚೆನ್ನಾಗಿ ನಡೆಯಲಿವೆ. ಆರ್ಥಿಕವಾದ ಪ್ರಯೋಜನಗಳು ನಿಮಗೆ ಅಲ್ಲಲ್ಲಿ ಸಿಗಲಿವೆ. ಜೊತೆಗೆ ಹಣ ಮತ್ತು ವಸ್ತ್ರ, ಒಡವೆ ಇತ್ಯಾದಿಗಳ ಒಂದು ನಿಮಗೆ ಕೊಡುಗೆಗಳು ಬೇರೆ ಬೇರೆ ರೂಪಗಳಲ್ಲಿ ಸಿಗ್ಬೋದಾಗಿದೆ. ನಾನಾ ಲಾಭ ಅಂತ ಹೇಳ್ತೀವಿ, ವಿವಿಧ ಮೂಲಗಳಿಂದ ಲಾಭ ಅಂತ ಹೇಳ್ತೀವಿ. ಹಾಗೆ ವಿವಿಧ ಮೂಲಗಳಿಂದ ಅದು ನಿಮಗೆ ಪಿತ್ರಾರ್ಜಿತವಾಗಿರ್ಬೋದು, ಕೌಟುಂಬಿಕವಾದ ಮೂಲ ಇರ್ಬೋದು, ನೀವು ದುಡಿಯುವಂಥ ಕಂಪನಿಯ ಮೂಲಕವಾಗಿರ್ಬೋದು, ನಿಮ್ಮ ಮಿತ್ರರಿಂದ ಇರ್ಬೋದು. ಹಾಗಾಗಿ ಅದಕ್ಕೆ ಲಾಭ ಅಥವಾ ಆದಾಯ ಬರಲಿಕ್ಕೆ ನಾನಾ ದಾರಿಗಳಿರ್ತವೆ. ಅಂತಹ ವಿವಿಧ ದಾರಿಗಳಿಂದ ನಿಮಗೆ ಲಾಭ ಮತ್ತು ಆದಾಯ ಬರುತ್ತವೆ. ವಸ್ತ್ರ ಆಭರಣ ಕೊಳ್ಳುವಂಥ ಅವಕಾಶ ಒದಗಿ ಬರಲಿವೆ. ಹಾಗಾಗಿ ಈ ವೃಶ್ಚಿಕ ರಾಶಿಯವರು ಹೆಚ್ಚಿನ ಚಿಂತನೆಯಾಗಬೇಕಲ್ಲ. ಬಹಳ ಉತ್ತಮ ಪ್ರಯೋಜನ ನಿಮಗೆ ವಿಜಯದಶಮಿಯ ಬಳಿಕ ತುಂಬ ಒಂದು ಅದೃಷ್ಟವು ಒಲಿದು ಬರಲಿದೆ. ಹಾಗಾಗಿ ಜಾಬ್ ಇರ್ಬೋದು, ಅದು ಹಣಕಾಸು ಇರ್ಬೋದು, ಅಥವಾ ಫೈನಾನ್ಷಿಯಲ್ ಮ್ಯಾಟರ್ಸ್ ಇರ್ಬೋದು, ವಿವಾಹ, ಸಂತತಿ ಯಾವುದೇ ಇರ್ಬೋದು, ಎಲ್ಲದಕ್ಕೂ ತಾಯಿ ಅನುಗ್ರಹದಿಂದ ಉತ್ತಮ ಫಲಗಳು ಸಿದ್ಧಿಯಾಗ್ತವೆ. ವಿಜಯ ಮುಹೂರ್ತದ ಕಾಲದಲ್ಲಿ ಎಲ್ಲ ವೃಶ್ಚಿಕ ರಾಶಿಗೆ ಶುಭದಾಯಕವಾಗಲಿ. ಮಾತ್ರ ಅನುಗ್ರಹ ನಿಮಗೆ ಎಲ್ಲ ಇಷ್ಟಾರ್ಥವನ್ನು ತಂದುಕೊಡಲಿ. ಇನ್ನು ಧನುಸ್ಸು ರಾಶಿಗೆ ಈ ಒಂದು ವಿಜಯ ಮುಹೂರ್ತದ ಫಲದ ಕಾಲವನ್ನು ವಿಶ್ಲೇಷಣೆ ಮಾಡಿದಾಗ ಸಾಮಾನ್ಯ ಫಲ ಅಂತ ಕಂಡು ಬಂದಿದೆ. ತುಂಬ ಒಳ್ಳೆಯದು ಅಂತಲ್ಲ, ತುಂಬ ಕೆಟ್ಟದ್ದು ಅಂತಲ್ಲ. ಅಂದರೆ ನಿಮ್ಮ ಎಲ್ಲ ವಿಚಾರಗಳಿಗೂ ಯಾವುದೇ ಕೊರತೆ ಇಲ್ಲದೆ ನಡೀತಾ ಹೋಗುತ್ತೆ. ಅದು ಹಣಕಾಸು ಇರ್ಬೋದು, ಆರೋಗ್ಯ ಇರ್ಬೋದು, ವ್ಯಾಪಾರ, ಉದ್ಯಮ ಅಥವಾ ಇನ್ನಿತರ ಯಾವುದೇ ವಿಚಾರಗಳಿರ್ಬೋದು, ಅವೆಲ್ಲವೂ ನಾರ್ಮಲ್ ಆಗಿ ನಡೀತಾ ಹೋಗುತ್ತೆ. ಅಲ್ಲಿ ಕೆಲವೊಂದು ಬಾರಿ ನಿಮಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಕಂಡುಬರ್ಬೋದು. ಈ ವಿಜಯದಶಮಿ ಬಳಿಕ ಕೆಲವರಿಗೆ ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಏನಾದರೂ ಅಲರ್ಜಿಗಳು, ತುರಿಕೆ ಅಥವಾ ಬರೋದು, ಅಥವಾ ಇನ್ನು ಕೆಲವರಿಗೆ ದೃಷ್ಟಿ ದೋಷಗಳು ಬಂದು ಅದಕ್ಕೆ ನೀವು ದೃಷ್ಟಿ ಚಕ್ರ ಅಥವಾ ಕನ್ನಡಕ ಅಂತ ಹೇಳ್ತೀವಿ, ಅಂಥ ಸ್ಪೆಕ್ಟಾಕ್ಯುಲರ್ನ ಉಪಯೋಗ ಮಾಡುವಂಥ ಸಾಧ್ಯತೆಗಳು ಕೆಲವರಿಗೆ ಬರ್ಬೋದು. ಇನ್ನು ಕೆಲವರಿಗೆ ಸ್ಕಿನ್ ಅಲರ್ಜಿ, ಸ್ಕಿನ್ ರ್ಯಾಷಸ್ ಅಥವಾ ಹವಾಮಾನ ವೈಪರೀತ್ಯದಿಂದ ಚರ್ಮದ ಮೇಲೆ ಆಗುವಂಥ ಏನಾದರೂ ತೊಂದರೆಗಳೆಲ್ಲ ಬರ್ಬೋದು. ಹಾಗೆ ಸ್ವಲ್ಪ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನಿಸಬೇಕು. ಅದೇ ರೀತಿ ನಿಮಗೆ ಆಕಸ್ಮಿಕ ಖರ್ಚುಗಳು ಸ್ವಲ್ಪ ಹೆಚ್ಚಳ ಬರುತ್ತೆ. ನೀವು ಅಂದುಕೊಂಡೋದಕ್ಕಿಂತ ನೀವು ಆಕಸ್ಮಿಕ ಖರ್ಚುಗಳು ಅಥವಾ ಉಳಿತಾಯ ಮಾಡಿದಂಥ ಹಣವನ್ನು ನೀವು ಆಕಸ್ಮಿಕ ಖರ್ಚುಗಳಿಗೆ ತೆಗೆಯುವಂತಹ ಪ್ರಮೇಯಗಳು ಬರ್ಬೋದಾಗಿದೆ. ಹಾಗಾಗಿ ಧನುರಾಶಿಯವರು ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ಸ್ವಲ್ಪ ಗಮನ ಬೇಕಾಗುತ್ತೆ. ಅಲ್ಲಿ ನಿಮಗೆ ಸ್ವಲ್ಪ ಅಡ್ಡ ಪರಿಣಾಮಗಳು ಬಂದಿವೆ. ಅಂದರೆ ಇದು ಎಲ್ಲರಿಗೂ ತೊಂದರೆ ಆಗುತ್ತೆ, ಎಲ್ಲರಿಗೂ ನಷ್ಟ ಆಗುತ್ತೆ, ಎಲ್ಲರಿಗೂ ಅನಾರೋಗ್ಯ ಬರುತ್ತೆ ಅನ್ನೋದನ್ನು ತಿಳ್ಕೊಬೇಡಿ. ಸಾರ್ವತ್ರಿಕವಾಗಿ ಕೆಲವೊಬ್ಬರಿಗೆ ಇದರ ಒಂದು ಅನುಭವಗಳು ಆಗ್ಬೋದು ಹೊರತು ನಿಮಗೆ ತಾಯಿಯ ಅನುಗ್ರಹದಿಂದ ಎಲ್ಲ ಧನುರಾಶಿಯವರಿಗೆ ಆಯುರಾರೋಗ್ಯ ಕೀರ್ತಿ ಜಯ ಲಾಭಗಳು ಸಿದ್ಧಿಯಾಗಲಿ. ಇದು ಮಕರ ರಾಶಿಗೆ ಈ ಬಾರಿಯ ಈ ವಿಜಯದಶಮಿಯ ಫಲ ಬಹಳ ಜಯಶಾಲಿಕೆ ಆಗಿದೆ. ಯಾಕಂದರೆ ಅಲ್ಲಿ ವಿಜಯ ಮುಹೂರ್ತವು ಬರುವಂಥದ್ದು ನಿಮ್ಮ ಮಕರ ಲಗ್ನದಲ್ಲೇ ಬಂದಿದೆ. ಆ ವಿಜಯ ಮುಹೂರ್ತವು ಮಕರ ಲಗ್ನದಲ್ಲೇ ಬಂದಿರೋ ಕಾರಣ ಮಕರ ರಾಶಿಯವರಿಗೆ ಈ ಹಿಂದೆ 7.5 ವರ್ಷಗಳಲ್ಲಿ ಸಾಡೆ ಇದ್ದಾಗ ಏನೇನೆಲ್ಲ ತೊಂದರೆಗಳು ಆಗಿದ್ದೆವೋ, ಅವಮಾನಗಳಾಗಿದ್ದವೋ, ನಷ್ಟಗಳಾಗಿದ್ದವೋ, ಕಷ್ಟಗಳಾಗಿದ್ದವೋ, ಅಥವಾ ನಿಮಗೆಲ್ಲ ಬೇಜಾರಾಗಿತ್ತು, ಅವೆಲ್ಲವೂ ಈಗ ಪರಿಹಾರವಾಗಿ ಅದೆಲ್ಲದಕ್ಕೂ ಈಗ ಉತ್ತಮವಾದ ಫಲ ನಿಮಗೆ ತಾಯಿಯ ಅನುಗ್ರಹದಿಂದ ಸಿಗುವಂತಹ ಕಾಲ ವಿಜಯ ಮುಹೂರ್ತ ಮಕರ ಲಗ್ನದಲ್ಲಿ ಬಂದಿರೋ ಕಾರಣ ಮಕರ ರಾಶಿಯವರಿಗೆ ಸಿಗಲಿದೆ. ಹಾಗಾಗಿ ವಿಜಯದಶಮಿಯ ಅತ್ಯುತ್ತಮ ಫಲ ಪಡೆಯುವಂಥ ರಾಶಿಗಳಲ್ಲಿ ಈ ಮಕರ ರಾಶಿಯು ಮೊದಲನೇದಾಗಿರುತ್ತೆ.
ಆರೋಗ್ಯ, ಯಶಕೀರ್ತಿ, ಜಯಲಾಭ ಇದೆ. ಇಷ್ಟಾರ್ಥ ಸಿದ್ಧಿ ಇರುತ್ತೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇರುತ್ತೆ. ಹಳೆಯ ಸಾಲಗಳನ್ನು ತೀರಿಸುವಂಥ ಅವಕಾಶ, ಮನೆಯಲ್ಲಿ ಶುಭ ಕಾರ್ಯಗಳು ಫಿಕ್ಸ್ ಆಗುವಂಥದ್ದು, ಅಥವಾ ಮದುವೆಗೆ ಅಪೇಕ್ಷೆ ಪಡೋರಿಗೆ ಮದುವೆ ಫಿಕ್ಸ್ ಆಗುವಂಥದ್ದು, ಉದ್ಯೋಗ ಹುಡುಕೋರಿಗೆ ಉದ್ಯೋಗ ಸಿಗುವಂಥದ್ದು, ಅಥವಾ ಬಾಳ ಸಂಗಾತಿ ಅಥವಾ ಪ್ರೇಮ ಪ್ರಕರಣದಲ್ಲಿರುವಂತೆಯೇ ಅವರ ಪ್ರೇಮ ಪ್ರಕರಣ ಯಶಸ್ವಿ ಆಗುವಂಥದ್ದು, ಜೊತೆಗೆ ಬಂಧು ಮಿತ್ರರ ಬಾಂಧವ್ಯ ಚೆನ್ನಾಗಿ ಆಗುವಂಥದ್ದು. ನಿಮ್ಮ ಶತ್ರುಗಳು ಈಗ ನಾಶ ಆಗ್ತಾರೆ. ನಿಮಗೆ ಯಾರು ನಿಮ್ಮಲ್ಲಿ ದ್ವೇಷ ಮಾಡಿಕೊಂಡು ನಿಮಗೆ ಶತ್ರುತ್ವವನ್ನು ಅಥವಾ ಹಿಂದೆ ನಿಮಗೆ ಭಾಳಷ್ಟು ಅಡೆತಡೆಗಳನ್ನ ಅಡ್ಡಗಳನ್ನು ಇಟ್ಟಿದ್ದರೋ ಅವರೆಲ್ಲರೂ ಯಾವ ರೀತಿ ತಾಯಿ ತನ್ನ ಶತ್ರುಗಳನ್ನು ಧ್ವಂಸ ಮಾಡಿದ್ದಾರೋ ಮಹಿಷಾಸುರ ಮರ್ದಿನಿ, ಅದೇ ರೀತಿ ನಿಮ್ಮ ಶತ್ರುಗಳು ಸಹ ಈಗ ನಾಶ ಆಗ್ತಾರೆ. ಉತ್ತಮವಾದ ಭೋಜನ ಸವಿಯುವಂಥ ಅವಕಾಶ, ಉತ್ತಮ ಆಹಾರ ವಿಹಾರ, ವಿದೇಶ ಪ್ರಯಾಣ ಪಡುವಂಥ ಅವಕಾಶ, ದೂರದ ಬಂಧುಗಳಿಂದ ನಿಮಗೆ ಸಹಾಯ, ಮಿತ್ರರಿಂದ ಸಹಾಯ. ಹಾಗಾಗಿ ಎಲ್ಲವೂ ನೆಮ್ಮದಿಯ ವಾತಾವರಣ ಈ ಮಕರ ರಾಶಿಯವರಿಗೆ ವಿಜಯದಶಮಿಯ ಒಂದು ಮುಹೂರ್ತ ಫಲದಿಂದ ನಿಮಗೆ ಸಿಗಲಿದೆ. ಎಲ್ಲ ಮಕರ ರಾಶಿಯವರು ಒಳ್ಳೆಯ ಮನಸ್ಸಿನಿಂದ ಮತ್ತೊಮ್ಮೆ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮುಂದೆ ಬರತಕ್ಕಂಥ ಶುಭ ಫಲವನ್ನು ಅನುಭವಿಸಿಕೊಳ್ಳಿ. ಆದರೆ ನಿಮಗೆ ಇಷ್ಟವಾಗುವಂಥ ಯಾವುದೇ ಅಮ್ಮನವರ ಸ್ವರೂಪವನ್ನು ಅಥವಾ ಅಂಥ ಒಂದು ದೇವಾಲಯಗಳ ದರ್ಶನ ಮಾಡಿಕೊಂಡು ಪ್ರಾರ್ಥನೆ ಮಾಡಿ ಎಲ್ಲ ಮಕರ ರಾಶಿಯವರಿಗೆ ವಿಜಯದಶಮಿಯ ಅಮ್ಮನವರ ಅನುಗ್ರಹದಿಂದ ಆಯುರ್ವೇದ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ಮುಂದೆ ಕುಂಭರಾಶಿ. ಕುಂಭರಾಶಿಗೆ ಸಮ್ಮಿಶ್ರ ಫಲಗಳ ಸೂಚನೆ ಬರ್ತಾಯಿದೆ. ಅಂದರೆ ನಿಮಗೆ ವೈಯಕ್ತಿಕವಾಗಿ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕೇ ಹೊರತು ಅಲ್ಲಿ ಆರೋಗ್ಯ, ಹಣಕಾಸು ಅಂಥದ್ದೇನು ಗಂಭೀರವಾದ ಸಮಸ್ಯೆಗಳು, ತೊಂದರೆಗಳನ್ನು ಬರೋದಿಲ್ಲ. ಆರೋಗ್ಯ, ಹಣಕಾಸಿಗೆ ನಿಮ್ಮ ಯಥಾ ಪ್ರಕಾರ ಉತ್ತಮ ಫಲ ಬರುತ್ತೆ. ಗುರು ಅನುಗ್ರಹ ನಿಮ್ಮ ಮೇಲೆ ಇರುವ ಕಾರಣ ಅಲ್ಲಿ ಇದೇ ಕಾಲದಲ್ಲಿ ನಿಮಗೆ ಈ ಅನೇಕ ರೀತಿಯ ಈ ಶುಕ್ರನ ಅನುಗ್ರಹ ಸಹ ನಿಮಗೆ ಪೂರಕವಾಗಿರೋ ಕಾರಣ ಹಣಕಾಸು, ನಿಮ್ಮ ಉದ್ಯೋಗ, ವೃತ್ತಿ, ವ್ಯಾಪಾರದಲ್ಲಿ ಏನೂ ಕುಂದುಕೊರತೆ ಬರೋದಿಲ್ಲ. ಆದರೆ ವೈಯಕ್ತಿಕ ಜೀವನ ಮತ್ತು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು, ಜೊತೆಗೆ ಬಂಧು ಬಾಂಧವರಲ್ಲಿ ಏನಾದರೂ ನಿಮಗೆ ವೈಮನಸ್ಯಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಅಥವಾ ನಿಮಗೆ ಯಾರೋ ಗುಪ್ತ ಶತ್ರುಗಳು ನಿಮಗೆ ತೊಂದರೆ ಕೊಡ್ಬೋದು. ಶತ್ರು ಕಾಟ, ಶತ್ರು ಉಪಟಳ ಅಂತ ಹೇಳ್ತೀವಿ. ಹಾಗಾಗಿ ಅವರು ನಿಮಗೆ ಯಾವುದೇ ರೀತಿಯ ವೈಯಕ್ತಿಕ ವಿಚಾರದ ಮೇಲೂ, ನಿಮ್ಮ ಒಂದು ದಾಖಲೆ ಪತ್ರಗಳ ಮೇಲೂ, ಅಥವಾ ಭೂಮಿ ಮನೆಗೆ ಸಂಬಂಧಪಟ್ಟ ಏನಾದರೂ ವ್ಯಾಜ್ಯ ಅಂದರೆ ಏನಾದರೂ ಕೇಸುಗಳನ್ನು ಮಾಡುವಂಥ ಸಾಧ್ಯತೆ ಸಹ ಬರ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸ್ಕೊಳ್ಬೇಕು. ಜೊತೆಗೆ ನೀವು ಎಲ್ಲರಲ್ಲೂ ಎಲ್ಲ ಮಾತನ್ನು ಹಂಚಿಕೊಳ್ಳೋದ್ರ ಮುಂಚೆ ಸ್ವಲ್ಪ ಎಚ್ಚರಿಕೆ ಗಮನಿಸಬೇಕು. ನೀವು ಹಂಚಿಕೊಂಡ ಮಾತೇ ನಿಮಗೆ ಮುಳು ಆಗ್ಬೋದು, ಅಥವಾ ನೀವು ಹೇಳಿದಂಥ ಮಾತೇ ನಿಮಗೆ ಅದು ತಿರುಗುಬಾಣವಾಗಿ ಬರ್ಬೋದಾಗಿದೆ. ಹಾಗಾಗಿ ಅನಾವಶ್ಯಕವಾಗಿ ಚರ್ಚೆ ಮಾಡೋದು, ಅನಾವಶ್ಯಕ ಇನ್ನಿತರ ಬಗ್ಗೆ ಕಮೆಂಟ್ ಮಾಡೋದು, ಅಥವಾ ಅನಾವಶ್ಯಕವಾಗಿ ಈ ಸೋಷಿಯಲ್ ಮೀಡಿಯಾ ಅಥವಾ ಮಾಧ್ಯಮದಲ್ಲಿ ಯಾವುದೇ ರೀತಿಯ ಪೋಸ್ಟ್ಗಳನ್ನು ಹಾಕೋದು, ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳಿ. ಆದರೆ ನೀವು ಮಾಡಿದಂಥ ಇಂಥ ಒಂದು ಸಣ್ಣ ಅಚಾತುರ್ಯವು ನಿಮಗೆ ದೊಡ್ಡದಾಗಿ ಅದು ಬೆಲೆ ತೆರಬೇಕಾಗ್ಬೋದಾಗಿದೆ. ಯಾವ ಬಗ್ಗೆ ಎಚ್ಚರಿಕೆ. ಜೊತೆಗೆ ಯಾವುದೇ ರೀತಿಯ ಕಾನೂನಿನ ತೊಡಕಿನಲ್ಲಿ ಸಿಲುಕಿದಂತೆ ನೋಡಿಕೊಳ್ಳಿ. ಆಗಲೇ ಹೇಳಿದ್ದೇನೆ, ಕೋರ್ಟು, ಕೇಸು ಇತ್ಯಾದಿಗಳೆಲ್ಲ ಸಾಧ್ಯತೆ ಅಂತ ಹೇಳ್ತೇನೆ. ಯಾವುದೇ ರೀತಿಯ ಕಾನೂನು ತೊಡಕಿನಲ್ಲಿ ಸಿಲುಕಿದಂತೆ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಅದರ ಹೊರತು ಈ ವಿದ್ಯಾರ್ಥಿಗಳಿಗೆ, ಶಿಕ್ಷಣ ಪಡೆಯೋರಿಗೆ, ಉದ್ಯೋಗ ವ್ಯಾಪಾರ ಮಾಡೋರಿಗೆ ಯಾವುದೇ ರೀತಿಯ ತೊಡತೆಗಳಿರೋದಿಲ್ಲ. ಹಣಕಾಸು, ಆರೋಗ್ಯ ಎಲ್ಲ ಸ್ವಲ್ಪ ಚೆನ್ನಾಗಿ ಉತ್ತಮವಾಗಿರುತ್ತೆ. ಈ ಕುಂಭರಾಶಿಯವರಿಗೆ ಈ ತಾಯಿ ಅನುಗ್ರಹದಿಂದ ಆಯುರ್ವೇದ ಯಶಕೀರ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಗೆ ವಿಜಯ ಮುಹೂರ್ತದ ಫಲದಲ್ಲಿ ಚಂದ್ರ ಲಗ್ನ ಸ್ಥಾನವು ಉತ್ತಮ ಫಲವನ್ನು ಕೊಡ್ತಾ ಇರುತ್ತೆ. ಅಲ್ಲಿ ಲಾಭ ಸ್ಥಾನದಲ್ಲಿ ಚಂದ್ರ ಲಗ್ನವು ಇರುವ ಕಾರಣ ನಿಮಗೆ ವಿಶೇಷವಾದ ಲಾಭ, ಜಯ, ಸುಖಗಳು ಬರ್ತವೆ. ವ್ಯಾಪಾರ ಉದ್ಯೋಗದಲ್ಲಿ ವಿಶೇಷವಾದ ಮನ್ನಣೆ, ಲಾಭ ಬರ್ಬೋದು. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಪ್ರಾಶಸ್ತಿ, ಪುರಸ್ಕಾರಗಳು ಬರುವಂಥದ್ದು. ಕೆಲವರಿಗೆ ವಿದೇಶದ ಶಿಕ್ಷಣದ ಅವಕಾಶ, ಇನ್ನು ಕೆಲವರಿಗೆ ವಿದೇಶ ಉದ್ಯೋಗ ಅವಕಾಶ ಒದಗಿ ಬರ್ಬೋದು. ಸಾಡೆ ಸಾತಿಯ ಪರ್ವದಲ್ಲಿ ನೀವು ಇದ್ದರೂ ಸಹ ಈ ಕಾಲದಲ್ಲಿ ನಿಮಗೆ ವಿಜಯ ಮುಹೂರ್ತದ ಪ್ರಭಾವದಿಂದ ಅನೇಕ ರೀತಿಯ ಉತ್ತಮ ಫಲಗಳು ಆಗ್ಬೋದು. ಇನ್ಯಾರು ಈ ಕಾಂಪಿಟೇಟಿವ್ ಎಕ್ಸಾಮ್ಗಳು, ನೀಟ್, CET ಅಥವಾ ಇನ್ನಿತರ ಯಾವುದೇ ರೀತಿಯ UPSC, IAS, KS ಎಲ್ಲ ಬರೀತಿದ್ದಾರೋ ಅಂಥವರಿಗೆ ಅಂಥ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ರೇಟ್ ಸಹ ಈ ಒಂದು ವಿಜಯ ಮುಹೂರ್ತದ ಪ್ರಯೋಜನದಿಂದ ಸಿಗಬಹುದಾಗಿದೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅವಕಾಶ. ವಿವಾಹ ಅಪೇಕ್ಷೆ ಮಾಡಿದ್ರೆ ವಿವಾಹ ಫಿಕ್ಸ್ ಆಗುವಂಥದ್ದು, ಅಥವಾ ಭೂಮಿ ಮನೆ ಕೊಳ್ಳಬೇಕು ಅನ್ನೋರಿಗೆ ಅಂಥ ಭೂಮಿ ಮನೆ ಕೊಳ್ಳುವಂಥ ಅವಕಾಶ ಬರ್ಬೋದಾಗಿದೆ. ಹಾಗೆ ಅನೇಕ ರೀತಿಯ ಪ್ರಯೋಜನಗಳು ನಿಮಗೆ ಈ ಒಂದು ವಿಜಯ ಮುಹೂರ್ತದ ಫಲವಾಗಿ ಆಗ್ಬೋದಾಗಿದೆ. ತಾಯಿಯ ಅನುಗ್ರಹಕ್ಕಾಗಿ ವಿಶೇಷವಾಗಿ ತಾಯಿಯ ಒಂದು ಪ್ರಾರ್ಥನೆ ಮಾಡೋದು, ದೇವರುಗಳ ಸಂದರ್ಶನ ಮಾಡೋದು, ದೇವಿ ಕ್ಷೇತ್ರಗಳೇನಾದ್ರು ಪೂಜೆ, ಅರ್ಚನೆ, ಕುಂಕುಮಾರ್ಚನೆ, ಅಭಿಷೇಕ ಇತ್ಯಾದಿಗಳನ್ನು ಸಲ್ಲಿಸೋದ್ರಿಂದ ಅನೇಕ ನಿಮ್ಮ ಪೀಡೆಗಳು, ಕಷ್ಟಗಳು ಅಥವಾ ಶತ್ರುಗಳ ನಿರ್ನಾಮ ಆಗಿ ನಿಮಗೆ ಎಲ್ಲ ಇಷ್ಟಾರ್ಥಗಳು ಸಿದ್ಧಿ ಆಗುವಂಥ ಅವಕಾಶ ಬಂದಿದೆ. ಮೀನರಾಶಿಯವರು ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. ಈ ವಿಜಯ ಮುಹೂರ್ತದ ವಿಜಯ ದಿನದಂದು ನಿಮಗೆ ಅಲ್ಲಿ ಲಾಭ ಸ್ಥಾನದಲ್ಲಿ ಚಂದ್ರವು ಲಗ್ನವು ಲಕ್ಷಣವಾಗಿರುವ ಕಾರಣ ನಿಮಗೆ ಅನೇಕ ರೀತಿಯ ಆಕಸ್ಮಿಕ ಧನಲಾಭ, ಆಕಸ್ಮಿಕವಾದ ಅನೇಕ ರೀತಿಯ ಕೊಡುಗೆಗಳು ಈ ಕಾಲದಲ್ಲಿ ಬರ್ಬೋದಾಗಿದೆ. ಮೀನರಾಶಿಯವರಿಗೆ, ಎಲ್ಲ ಮೀನರಾಶಿಯವರಿಗೆ ವಿಜಯದಶಮಿಯ ಶುಭಾಶಯಗಳನ್ನು ಕೊಡ್ತಾ ಮಾತೆಯ ಅನುಗ್ರಹದಿಂದ ನಿಮಗೆ ಆಯುರಾರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ಇವೆಲ್ಲವೂ ಈ ಅಕ್ಟೋಬರ್ 2 ಗುರುವಾರದಂದು ಬರತಕ್ಕಂತಹ ವಿಜಯದಶಮಿಯ ವಿಜಯ ಮುಹೂರ್ತದ ಒಂದು ವಿಶ್ಲೇಷಣೆಯನ್ನು ಮಾಡಿದ್ದೇನೆ. ವಿಜಯ ಮುಹೂರ್ತವು ಸಾಮಾನ್ಯವಾಗಿ ಎಲ್ಲ 12 ರಾಶಿಗಳಿಗೂ ಯಾವುದೇ ತಾರತಮ್ಯವಿರದೆ ಖಂಡಿತ ಒಳ್ಳೆಯದನ್ನು ಕೊಡುತ್ತೆ. ಇಲ್ಲಿ ರಾಶಿಯ ಒಂದು ಸಂಕ್ಷಿಪ್ತವಾದ ವಿಚಾರದಲ್ಲಿ ಅಲ್ಲಿ 12 ರಾಶಿಗಳಲ್ಲಿ ಕೆಲವೊಂದು ರಾಶಿಗೆ ಅತ್ಯಂತ ಉತ್ತಮ ಹೇಳಿದ್ದೇನೆ, ಕೆಲವೊಂದು ರಾಶಿಗೆ ಸ್ವಲ್ಪ ಮಿಶ್ರ, ಕೆಲವೊಂದು ರಾಶಿಗೆ ಸ್ವಲ್ಪ ಎಚ್ಚರಿಕೆ ಹೇಳಿದ್ದೇನೆ. ಹಾಗಾಗಿ ಅಲ್ಲಿ ಹೇಳಿದಂತೆ ನಿಮಗೆ ಯಾವುದೇ ಅನಿಷ್ಟ ಫಲಗಳು ಯಾವುದೇ ರಾಶಿಗೆ ಬಾರದಿರಲಿ, ಎಲ್ಲ ಇಷ್ಟ ಫಲಗಳು ಎಲ್ಲ ರಾಶಿಗಳಿಗೆ ಸಿದ್ಧಿಯಾಗಲಿ ಎಂದು ನಮ್ಮ ಒಂದು ಹಾರೈಕೆ. ಅದೇ ರೀತಿ ಈ ವಿಜಯದಶಮಿ ದಿನದಂದು ನಿಮಗೆ ಅನುಕೂಲವಾದ, ಇಷ್ಟವಾಗುವಂಥ ಯಾವುದೇ ರೀತಿಯ ದೇವಿಗೆ ಸಂಬಂಧಪಟ್ಟ
ಪೂಜೆ ಪುನಸ್ಕಾರ ಆಗಲಿ, ದೇವಾಲಯಗಳ ಸಂದರ್ಶನ ಆಗಲಿ, ಅಥವಾ ಸ್ತುತಿ ಸ್ತೋಕ ಪಾರಾಯಣ ಆಗಲಿ, ಅಥವಾ ನಿಮಗೆ ಗೊತ್ತಿರಿದ್ರೆ ಲಲಿತಾ ಅಷ್ಟೋತ್ತರ 108 ನಾಮ ಅಮ್ಮನವರದ್ದು, ಅಥವಾ ದುರ್ಗಾ ಅಷ್ಟೋತ್ತರ, ದುರ್ಗಾ ಅಂದರೆ 100 ನಾಮಗಳು ಬರ್ತವೆ, ಅಥವಾ ಮಹಾಲಕ್ಷ್ಮಿನೋ ಮಹಾಸರಸ್ವತಿನೋ ಅಥವಾ ಅಮ್ಮನವ್ರನ್ನ ಯಾವುದೇ ರೂಪದಲ್ಲಿ ಭಕ್ತಿ ಮಾಡಿ ಭಜನೆ ಮಾಡಿ ಸ್ತೋತ್ರಗಳನ್ನು ಹಾಡಿ ಲಲಿತಾ ಸಹಸ್ರನಾಮ ಹೇಳ್ಬೋದು, ಚಂಡಿಕಾ ಪಾರಾಯಣವನ್ನು ಮಾಡ್ಬೋದು, ಸಪ್ತಶತಿ ಪಾರಾಯಣವನ್ನು ಮಾಡ್ಬೋದು, ಅಥವಾ ಇನ್ನಿತರ ಯಾವುದೇ ರೀತಿ ಅಮ್ಮನವರಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಭಜನೆಗಳನ್ನು ಮಾಡುವಂಥದ್ದು ಅಂಥ ದೇವಾಲಯಗಳಲ್ಲಿ ಯಾವುದೇ ರೀತಿ ನಿಮಗೆ ಅನುಕೂಲವಾದ ಸೇವೆ ಸಲ್ಲಿಸೋದ್ರಿಂದ ವಿಜಯ ಮುಹೂರ್ತದ ಸಂಪೂರ್ಣ ಫಲವನ್ನು ಎಲ್ಲ ರಾಶಿಗಳು ಸಹ ಪಡಿಬೋದಾಗಿದೆ. ನಮಗೆಲ್ಲರಿಗೂ ಮತ್ತೊಮ್ಮೆ ಆ ವಿಜಯದಶಮಿಯ ಪರ್ವಕಾಲದ ಶುಭಾಶಯಗಳನ್ನು ಕೋರುತ್ತಾ ವಾಹಿನಿಯ ನಿರಂತರ ಪ್ರೋತ್ಸಾಹಿಸಿಗೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ ನಮೋ ನಮಃ. ಓಂ ಶಾಂತಿ ಶಾಂತಿ ಶಾಂತಿ.